ವೇದಿಕೆಯಲ್ಲಿರುವಂತಹ ಪ್ರಾಂಶುಪಾಲರೇ, ಮುರಳೀಕೃಷ್ಣ ಅವರೇ, ಮೈಲಾರ್ ಅವರೇ ಹಾಗೂ IQAC ಕೋಆರ್ಡಿನೇಟರ್, HOD, ಅಧ್ಯಾಪಕ ವೃಂದದವರೇ ಹಾಗೂ ಪಾರ್ಟಿಸಿಪೇಟ್ಗಳೇ, ವಿದ್ಯಾರ್ಥಿಗಳೇ, ಆಕ್ಚುಲಿ ಇಂಥ ಸೆಮಿನಾರ್ಗಳನ್ನು ಸಾಧಾರಣವಾಗಿ ದೀಪ ಬೆಳಗಿಸಿ ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ದೀಪ ಹಚ್ಚಿ ಇನಾಗ್ರೇಷನ್ ಮಾಡುವಂತದ್ದು ಒಂದು ನಮ್ಮ ಪದ್ಧತಿ. ಬಟ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ವಿ ಕುಡ್ ನಾಟ್ ಡೂ ದಟ್. ಆ ಕಾರಣದಿಂದಾಗಿ ಸೆಮಿನಾರ್ ಹೋಗ್ಬಿಟ್ಟು ಇವಾಗ ನಮ್ದು ಏನಾಗಿದೆ ಅಂತಂದ್ರೆ ವೆಬಿನಾರ್ ಆಗೋಗ್ಬಿಟ್ಟಿದೆ. ಥ್ರೂ ವೆಬ್ ವಿ ಆರ್ ಡೂಯಿಂಗ್ ದಿ ಸೆಮಿನಾರ್. ಬಿಕಾಸ್ ಆಫ್ ದಟ್ ರೀಸನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವೆಬಿನಾರ್ ಅಂತ ಹೇಳ್ತೀವಿ. ಬಟ್ ಬಿಫೋರ್ ದಟ್, ಟುಡೇಸ್ ಟಾಪಿಕ್ ಹಿಯರ್ ಈಸ್ GST. We know that what do you mean by GST? Goods and Service Tax. It's not a new concept actually, which got launched 1954 in France. France ಅಲ್ಲಿ 1954 ಅಲ್ಲಿ ಲಾಂಚ್ ಆಗಿದೆ. Thereafter which extended to 164 countries. But ನಮ್ಮ ಭಾರತ ದೇಶಕ್ಕೆ ಮಾತ್ರ is a new concept. But I want to discuss about what is the meaning of GST, what is the importance of GST, how GST which is going to work, what is input tax, what is output tax. ಇದರ ಬಗ್ಗೆ ಎಲ್ಲ ನಾನು ಮಾತಾಡಕ್ಕೆ ಹೋಗಲ್ಲ. ನಾನು ಇವತ್ತು ಮಾತಾಡುವ ಏರಿಯಾ ಏನು ಅಂತಂದ್ರೆ, ಯಾತಕ್ಕೆ GST ಭಾರತ ದೇಶಕ್ಕೆ ಅನಿವಾರ್ಯ ಆಯಿತು, ಯಾತಕ್ಕೆ ಭಾರತ ದೇಶಕ್ಕೆ GST ಬೇಕು, ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್, ಇದರ ಬ್ಯಾಕ್ಗ್ರೌಂಡ್ ಯಾತಕ್ಕೆ ಬೇಕಾಗಿ ಭಾರತಕ್ಕೆ GST ಬಂತು ಅನ್ನೋದರ ಬಗ್ಗೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಇನ್ ದಿಸ್ ಪರ್ಟಿಕ್ಯುಲರ್ keynote address ಅಲ್ಲಿ ಮಾತಾಡ್ತಾ ಇದ್ದೀನಿ ನಾನು. If I want to talk this particular area, I supposed to discuss about the Indian economic policies. Economic policyಗಳನ್ನ ನಾನು ಮಾತಾಡಿಲ್ಲ ಅಂತಂದ್ರೆ everything become waste. ನಿಮಗೆ ಅರ್ಥನೇ ಆಗಲ್ಲ. ಒಂದು that will be a fractured talk. But I want to talk in detail. I will talk ಸಣ್ಣಕ್ಕಾಗಿ ಮಾತಾಡ್ಕೊಂಡು ಹೋಗ್ತೀನಿ. Now, Indian economic policies. 1947 we got the independence. Nehru became the Prime Minister of India. 1948 we launched the first industrial policy. ಅದನ್ನು ಯಾರು ಲಾಂಚ್ ಮಾಡಿದ್ರು ಅಂದ್ರೆ ನೆಹರು ಮತ್ತು ಮೊಹಾಲಬಿ ಅಂದ್ಬಿಟ್ಟು, ಮೊಹಾಲಬಿ ಅನ್ನೋಂಥವ್ರು ಪ್ರಶಾಂತ್ ಮೊಹಾಲಬಿ ಅಂತ, ಈಸ್ ಎ ಸ್ಟ್ಯಾಟಿಸ್ಟಿಷಿಯನ್. ಅವರು ಇಬ್ರು ಸೇರ್ಬಿಟ್ಟು ಭಾರತ ದೇಶಕ್ಕೆ ಒಂದು ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಕೊಟ್ಟರು. ಅದು 1948 ಇಂಡಸ್ಟ್ರಿಯಲ್ ಪಾಲಿಸಿ, ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಎ ಮಿಕ್ಸ್ಡ್ ಇಕನಾಮಿಕ್ ಪಾಲಿಸಿ. Thereafter ನೆಹರು ಮತ್ತು ಮೊಹಾಲಬಿ ಇಬ್ರು ಸೇರ್ಬಿಟ್ಟು ಗ್ರೋತ್ ಮಾಡೆಲ್ ಅಂತ ಮಾಡಿದ್ರು. ಅದನ್ನ ನೆಹರು ಮೊಹಾಲಬಿ ಗ್ರೋತ್ ಮಾಡೆಲ್ ಅಂತ ಹೇಳಿಕ್ಕೆ ಶುರು ಮಾಡಿದ್ವಿ ನಾವು. ನಮ್ಮ ಭಾರತ ದೇಶಕ್ಕೆ ಮಿಕ್ಸ್ಡ್ ಎಕನಾಮಿಕ್ ಪಾಲಿಸಿ ಬಂತು 1948 ಅಲ್ಲಿ. ನಾವು ವಿ ಆರ್ ಸಪೋಸ್ ಟು ನೋ ಯಾತಕ್ಕೆ ಮಿಕ್ಸ್ಡ್ ಎಕನಾಮಿಕ್ ಪಾಲಿಸಿ ನಾವು ಸೆಲೆಕ್ಟ್ ಮಾಡಿದ್ವಿ. ನಾವು ಮಾತ್ರ ಸೆಲೆಕ್ಟ್ ಮಾಡಿದಲ್ಲ, ಇವನ್ UK, ಬೇರೆ ಬೇರೆ ಯುರೋಪಿಯನ್ ಕಂಟ್ರಿಗಳು ಸೆಲೆಕ್ಟ್ ಮಾಡಿದ್ದೇವೆ. ಇವನ್ ಚೈನಾ ಆ ಟೈಮ್ ಅಲ್ಲಿ ಚೈನಾನು ಸೆಲೆಕ್ಟ್ ಮಾಡಿರೋದು ಮಿಕ್ಸ್ಡ್ ಎಕನಾಮಿಕ್ ಪಾಲಿಸಿನ ಸೆಲೆಕ್ಟ್ ಮಾಡಿತ್ತು. ನಮ್ಮ ಭಾರತ ದೇಶ ಯಾತಕ್ಕೆ ಸೆಲೆಕ್ಟ್ ಮಾಡಿತು ಅನ್ನುವುದರ ಬಗ್ಗೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್, ನಾಟ್ ಇನ್ ಡೀಟೇಲ್ ಆಗಿ ಏನು ಡಿಸ್ಕಸ್ ಮಾಡಕ ಆಗಲ್ಲ, ಯಾಕಂದ್ರೆ ಇದೆಲ್ಲ ಗಂಟೆ ಮಾತಾಡುವಂತಹ ಟಾಪಿಕ್ಗಳು. ಆ ಕಾರಣದಿಂದ ಸಣ್ಣದಾಗಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಯಾತಕ್ಕೆ ಬೇಕಾಗಿ ಮಿಕ್ಸ್ಡ್ ಎಕನಾಮಿಕ್ ಪಾಲಿಸಿ ಬಂತು ಅಂತ. ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ವರ್ಲ್ಡ್ ಅಲ್ಲಿ ಎರಡು ದೇಶಗಳು ಭಾರಿ ಫಾಸ್ಟ್ ಆಗಿ ಗ್ರೋತ್ ಆಯ್ತು. ಒಂದು USSR, USA. ಅದು ಎರಡು ಸಹ ಗ್ರೋತ್ ಹೇಗಾಯ್ತು ಅಂತಂದ್ರೆ, ಅವರದೇ ಆದಂತಹ ಎಕನಾಮಿಕ್ ಪಾಲಿಸಿಯನ್ನು ಇಟ್ಕೊಂಡು ಆ ಎರಡೂ ದೇಶಗಳು ಭಾರಿ ಫಾಸ್ಟ್ ಆಗಿ ಗ್ರೋತ್ ಆಯ್ತು. ನಾನು ಜಾಸ್ತಿ ಕನ್ನಡದಲ್ಲೇ ಮಾತಾಡ್ತೀನಿ, ಯಾಕಂದ್ರೆ ಹೈಯೆಸ್ಟ್ ಪಾರ್ಟಿಸಿಪೆಂಟ್ ಇರುವಂತಹಳು ವಿದ್ಯಾರ್ಥಿಗಳು. ಆ ಕಾರಣದಿಂದಾಗಿ ಅವರಿಗೆ ನಾನು ಏನ್ ಮಾತಾಡ್ತೇನೆ ಅನ್ನುವಂಥದ್ದು ಮುಟ್ಟುವ ಉದ್ದೇಶದಿಂದಾಗಿ ಐ ವಿಲ್ ಟಾಕ್ ಇನ್ ಕನ್ನಡ, ಬಟ್ ಬಿಟ್ವೀನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ. ಎರಡು ದೇಶಗಳು ಭಾರಿ ಫಾಸ್ಟ್ ಆಗಿ ಗ್ರೋತ್ ಆದದ್ದು ಆಫ್ಟರ್ ಸೆಕೆಂಡ್ ವರ್ಲ್ಡ್. ಒಂದು USA, USSR, ಯುನೈಟೆಡ್ ರಷ್ಯಾ, ಬಟ್ ಆಸ್ ಆನ್ ಟುಡೇ ವಿಚ್ ಕಾಲ್ ಇಟ್ ಆಸ್ ರಷ್ಯಾ ಅಂತ ಕರಿತೀವಿ ನಾವು. ಅದು ಎರಡು ಸಹ ಗ್ರೋತ್ ಹೇಗಾಯ್ತು ಅಂತಂದ್ರೆ ಬಿಕಾಸ್ ಆಫ್ ದೇರ್ ಓನ್ ಇಕನಾಮಿಕ್ ಮಾಡೆಲ್ಸ್. ಅಮೆರಿಕ ಯಾವ ಇಕನಾಮಿಕ್ ಮಾಡೆಲ್ USA ಯೂಸ್ ಮಾಡ್ತು ಅಂತಂದ್ರೆ ಕ್ಯಾಪಿಟಲಿಸ್ಟಿಕ್ ಇಕನಾಮಿಕ್ ಮಾಡೆಲ್, ಬಂಡವಾಳಶಾಹಿಗಳು ಅಂತ ಹೇಳ್ತೀವಿ. ದಿ ಆಪರ್ಚುನಿಟಿ, ಇನ್ ಬ್ರೀಫ್ ಆಗಿ ಹೇಳದಿದ್ರೆ, ಆಪರ್ಚುನಿಟಿ ವಿಚ್ ಇಸ್ ಗಿವನ್ ಟು ದಿ ಪ್ರೈವೇಟ್ ಪೀಪಲ್ಸ್ ಟು ರನ್ ಎ ಬಿಸ್ನೆಸ್, ಟು ರನ್ ಎ ಇಂಡಸ್ಟ್ರಿ, ಟು ರನ್ ಎ ಕಂಪನಿ. ಇದು ಇನ್ ಬ್ರೀಫ್, ಡೀಟೇಲ್ ಆಗಿ ಮಾತಾಡಕ್ಕೆಲ್ಲ ಆಗಲ್ಲ. Because it's a webinar, I supposed to conclude my speech within 15 to 20 minutes. Before that, I supposed to conclude. Another one is called as a USSR. ಅವರು ಡೆವಲಪ್ ಹೇಗೆ ಆದ್ರು ಅಂದ್ರೆ ಥ್ರೂ ದೇರ್ ಸೋಷಿಯಲಿಸ್ಟಿಕ್ ಮಾಡೆಲ್.
ನಾವು ಯು ಸಪೋಸ್ ಟು ನೋ ವಾಟ್ ಇಸ್ ಸೋಷಿಯಲಿಸ್ಟಿಕ್ ಮಾಡೆಲ್. ಆ ಗ್ರೋ ಅದರಿಂದಾಗಿ US ಅಲ್ಲಿ ಭಾರಿ ಫಾಸ್ಟ್ ಆಗಿ ಗ್ರೋತ್ ಆಯಿತು. ಎರಡು ದೇಶಗಳು ಬಿಕಮ್ ರಿಚ್ ಕಂಟ್ರಿ ವಿತ್ ಫ್ರಾಕ್ಷನ್ ಆಫ್ 5 years 5 to 6 years ಅಲ್ಲಿ ರಿಚ್ ಕಂಟ್ರಿ ಆಗಿ ಡಿಕ್ಲೇರ್ ಮಾಡ್ಬಿಟ್ರು. ರಷ್ಯಾ ಯೂಸ್ ಸೋಷಿಯಲಿಸ್ಟಿಕ್ ಮಾಡೆಲ್. ಸೋಷಿಯಲಿಸ್ಟಿಕ್ ಮಾಡೆಲ್ ಮೀನ್ಸ್ ಎವ್ರಿಥಿಂಗ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಗವರ್ಮೆಂಟ್, ಎವ್ರಿಥಿಂಗ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಗವರ್ಮೆಂಟ್. ಆ ಕಾರಣದಿಂದಾಗಿ ಅವರು ಆ ದೇಶ ಡೆವಲಪ್ ಆಯಿತು. ಅದಾದ ಮೇಲೆ ನಮ್ಮ 1947 ವಿ ಗಾಟ್ ದಿ ಇಂಡಿಪೆಂಡೆನ್ಸ್. 1948 ವಿ ಲಾಂಚ್ ದಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಅದರಲ್ಲಿ ನಾವು ಮಿಕ್ಸ್ಡ್ ಎಕಾನಮಿ ಸೆಲೆಕ್ಟ್ ಮಾಡಿದ್ವಿ. ಯಾತಕ್ಕಂದ್ರೆ ಆ ಎರಡೂ ದೇಶಗಳು ಭಾರಿ ಫಾಸ್ಟ್ ಆಗಿ ಗ್ರೋತ್ ಆಯಿತು. ಆ ಕಾರಣದಿಂದ ನೆಹರು ಅವರು ಏನು ಆಲೋಚನೆ ಮಾಡಿದ್ರು ಅಂದ್ರೆ ಆ ಎರಡೂ ದೇಶದ ಕ್ಯಾಪಿಟಲಿಸ್ಟಿಕ್ ಮಾಡೆಲ್ ಒಳ್ಳೆ ಅಂಶಗಳು ಮತ್ತು ಸೋಷಿಯಲಿಸ್ಟಿಕ್ ಮಾಡೆಲ್ನ ಒಳ್ಳೆ ಅಂಶಗಳನ್ನು ಇಟ್ಕೊಂಡು ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ ಎಕನಾಮಿಕ್ ಮಾಡೆಲ್ ಕೊಟ್ಟರು, ವಿಚ್ ಇಸ್ ಕಾಮನ್ಲಿ ಕಾಲ್ಡ್ as ಮಿಕ್ಸ್ಡ್ economic model. So mixed economic model is a model which is inclusive of both socialistic and capitalistic model. Now we are supposed to know ನಮ್ಮ ಭಾರತ ದೇಶದಲ್ಲಿ ಸೋಷಿಯಲಿಸ್ಟಿಕ್ ಮಾಡೆಲ್ ಅನ್ನು ಯಾವ ಏರಿಯಾಕ್ಕೆ ಯೂಸ್ ಮಾಡಿದ್ರು ಅಂತಂದ್ಬಿಟ್ಟು ಅಂತ. In the field of industry we applied socialistic model, everything in the hands of the government. ಯಾತಕ್ಕೆ ನೆಹರು ಅವರು ಸೋಷಿಯಲಿಸ್ಟಿಕ್ ಮಾಡೆಲ್ ಇಂಪ್ಲಿಮೆಂಟ್ ಮಾಡಿದ್ರು ಆ ಏರಿಯಾಕ್ಕೆ ಅಂತಂದ್ರೆ ಟಿಲ್ 1947 ನಮ್ಮನ್ನ ಬ್ರಿಟಿಷರು ಆಳ್ತಾ ಇದ್ರು ಥ್ರೂ ಈಸ್ಟ್ ಇಂಡಿಯಾ ಕಂಪನಿ. ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ಕಂಪನಿ ಭಾರತ ದೇಶವನ್ನು ಆಳಬಾರದು, ಆ ಒಂದು ಉದ್ದೇಶ, ಒಳ್ಳೆ ಉದ್ದೇಶನ ಇಟ್ಟುಕೊಂಡು ನೆಹರು ಅವರು ಏನ್ ಮಾಡಿದ್ರು ಅಂತಂದ್ರೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಅನ್ನ ಇನ್ ದಿ ಫೀಲ್ಡ್ ಆಫ್ ಇಂಡಸ್ಟ್ರಿ ಅಪ್ಲೈ ಮಾಡಿದ್ರು, ಇಂಡಸ್ಟ್ರಿ ಅಂಡ್ ಕಂಪನಿ. ಬಿಕಾಸ್ ಆಫ್ ದಟ್ ರೀಸನ್ ವಾಟ್ ಹ್ಯಾಪನ್ ಹಿಯರ್ ಈಸ್ ಲಾಟ್ಸ್ ಆಫ್ ನ್ಯಾಷನಲೈಸೇಷನ್ ಟುಕ್ ಪ್ಲೇಸ್. ನ್ಯಾಷನಲೈಸೇಷನ್ ಆಯ್ತು. ನಾಟ್ ಓನ್ಲಿ ದಿ ಬ್ಯಾಂಕ್ಸ್, ಮಕ್ಕಳು ಗೊತ್ತಿರ್ಬೋದು, ಎಲ್ಲರೂ ಓದಿರ್ತಾರೆ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್, ಬಟ್ ನ್ಯಾಷನಲೈಸೇಷನ್ ಆಫ್ ಕಂಪನಿನೂ ಆಯ್ತು. ನಮ್ಮ ಭಾರತ ದೇಶದಲ್ಲಿ ಆ ಟೈಮಲ್ಲಿ 284 ಕಂಪನಿಗಳು, ಅಕಾರ್ಡಿಂಗ್ ಟು ಮೈ ನಾಲೆಜ್ 284 ದೊಡ್ಡ ಕಂಪನಿಗಳಿತ್ತು. ಆ ಎಲ್ಲ ಕಂಪನಿಗಳನ್ನ ನ್ಯಾಷನಲೈಸ್ ಮಾಡ್ಬಿಟ್ರು. ದಿ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಇಂಡಿಯನ್ ಏರ್ಲೈನ್ಸ್, ಅದು ಆಕ್ಚುಲಿ ಟಾಟಾ ಏರ್ಲೈನ್ಸ್ ಆಗಿತ್ತು ಬಿಫೋರ್ ದಿ ನ್ಯಾಷನಲೈಸೇಷನ್. ಅದೇ ತರ ಸೋ ಮೆನಿ ಕಂಪನಿಗಳನ್ನ ನ್ಯಾಷನಲೈಸ್ ಮಾಡ್ಬಿಟ್ರು, ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡ್ಬಿಟ್ರು. ಎಲ್ಲ ಬಿಸ್ನೆಸ್ಸಿನ ಜುಟ್ಟನ್ನ ಗವರ್ಮೆಂಟ್ ಕೈಯಲ್ಲಿ ಇಟ್ಕೊಳ್ತು ಥ್ರೂ socialistic model. Thereafter what happened, ಅದಕ್ಕಿಂತ ನಂತರ ನಡೆದದ್ದೇ ಎಲ್ಲ ಮಿಸ್ಟ್ರಿಗಳು, ಎಲ್ಲ ಕನ್ಫ್ಯೂಷನ್ಸ್. We applied socialistic model in the field of business. 1991 ಆಗುವಾಗ ಯಾವುದೆಲ್ಲ ನ್ಯಾಷನಲೈಸೇಷನ್ ಮಾಡಿದೀವೋ ಎವ್ರಿಥಿಂಗ್ ಇಸ್ ಅಂಡರ್ ಪ್ಯಾಥೆಟಿಕ್ ಸಿಚುವೇಶನ್, ವೆರಿ ಬ್ಯಾಡ್ ಸಿಚುವೇಶನ್. ಯಾಕಂತಂದ್ರೆ ಭಾರತ ದೇಶದಲ್ಲಿ ಇರುವಂತದ್ದು ಡೆಮೋಕ್ರಸಿ. ಆಕ್ಚುಲಿ ದಿಸ್ ಸೋಷಿಯಲಿಸ್ಟಿಕ್ ಮಾಡೆಲ್ಗಳು ಹೆಲ್ಪ್ ಆಗುವಂತದ್ದು ಇನ್ ದಿ ಫೀಲ್ಡ್ ಆಫ್ ಇದು ಡಿಕ್ಟೇಟರ್ಶಿಪ್ ಇರಬೇಕು, ಇಲ್ಲದಿದ್ರೆ ಕಮ್ಯುನಿಸ್ಟ್ ಕಂಟ್ರಿ ಆಗಿರ್ಬೇಕು. ಅಂತ ದೇಶಗಳಲ್ಲಿ ಸೋಷಿಯಲಿಸ್ಟಿಕ್ ಮಾಡೆಲ್ ಅನ್ನ ಚಾಚಿ ತಪ್ಪದೆ ನಮಗೆ ಪಾಲಿಸಲಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಚೈನಾ. ನಿಮಗೆ ಗೊತ್ತಿರ್ಬೋದು, ಅಲಿಬಾಬಾ ಅನ್ನುವಂತ ದೊಡ್ಡ ಕಂಪನಿ, ಒಂದು ಸ್ಟೇಟ್ಮೆಂಟ್ ಅನ್ನು ಗವರ್ಮೆಂಟ್ ಎಗೇನ್ಸ್ಟ್ ಹೇಳಿರುವಂತದ್ದು. ಅಲ್ಲಿ ಸೋಷಿಯಲಿಸ್ಟಿಕ್ ಮಾಡೆಲ್ ಇದೆ ಆಸ್ ಆನ್ ಟುಡೇ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆಸ್ ಆನ್ ಟುಡೇ ಅದರ ಪ್ರೊಪ್ರೈಟರ್ ಎಲ್ಲಿದ್ದಾರೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೆ ಚೈನಾ ಗವರ್ಮೆಂಟ್ ಒಂದಿಗೆ ಗೊತ್ತಿರುತ್ತೆ. ದಟ್ ಇಸ್ ಕಾಲ್ಡ್ ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಸೋಷಿಯಲಿಸ್ಟಿಕ್ ಮಾಡೆಲ್ ಅಂದ್ರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಏನು ಅಂತಂದ್ರೆ ಡೆಮೋಕ್ರಸಿ ಇತ್ತು. ಡೆಮೋಕ್ರಸಿಯಲ್ಲಿ ಹ್ಯೂಮನ್ ರೈಟ್ಸ್, ಆ ರೈಟ್ ಈ ರೈಟ್ ಇದ್ದಾರೆ, ಸೋ ಮೆನಿ ರೈಟ್ಸ್. ಆ ಕಾರಣದಿಂದ ಏನಾಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ ದಿ ನ್ಯಾಷನಲೈಸೇಷನ್ ಏನಾಯ್ತು ಅಂತಂದ್ರೆ ಸ್ಟ್ರೈಕ್ಗಳು, ಲಾಕ್ಔಟ್ಗಳು, ಕಂಪನಿಗಳು ಶುರುವಾಯಿತು. ಆವಾಗ ಸ್ಟ್ರಿಕ್ಟ್ ಆಗಿ ಸೋಷಿಯಲಿಸ್ಟ್ ಮಾಡೆಲ್ ಅಪ್ಲೈ ಮಾಡ್ಲಿಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದಿ ಡೆಮೋಕ್ರಸಿ. ಏನಾದ್ರೂ ಸ್ಟ್ರಿಕ್ಟ್ ಸೋಷಿಯಲಿಸ್ಟ್ ಮಾಡೆಲ್, ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಆಕ್ಷನ್ ತಗೊಂಡು ಕೂಡಲೇ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ರು. ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಅಲ್ಲಿ ಸ್ಟೇ ತಗೊಂಡ್ಬರೋದು, ಅಗೇನ್ ಸ್ಟ್ರೈಕ್, ಲಾಕ್ಔಟ್. ಇದರಿಂದಾಗಿ 1991 ಆಗುವಾಗ ಯಾವುದೆಲ್ಲ ನಾವು ಒಳ್ಳೇದಾಗ್ಬೇಕು ಅಂತ ಗ್ರಹಿಸ್ಕೊಂಡು ಎಲ್ಲದೂ ಕೆಟ್ಟದಾಯ್ತು. 1991 we are under very pathetic, very bad situation. ಆವಾಗ ಭಾರತ ದೇಶವನ್ನು ಆಳ್ತಾ ಇದ್ದದ್ದು PV ನರಸಿಂಹ ರಾಯರು. he is a very good economist. he belongs to Andhra Pradesh. ಆವಾಗ ಭಾರತ ದೇಶವನ್ನು ಆಳ್ಬೇಕಂತಿದ್ರೆ ಭಾರತ ದೇಶದ ಇಂಡಿಯಾ ಇಸ್ ನಾಟ್ ಎ ರಿಚ್ ಕಂಟ್ರಿ, ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ. ಬಟ್ ಭಾರತ ದೇಶ ಸರ್ಕಾರದ ಹಣ ಇರಲಿಲ್ಲ. they requested the IMF and IBRD, ಕೇಳಿದ್ರು. ಬಟ್ they told we are helpless. ಆಗಲ್ಲ ಅಂತ ಹೇಳ್ಬಿಟ್ರು. ಇವಾಗದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇರಲಿಲ್ಲ. ಆವಾಗ ಇದ್ದಂಥದ್ದು ಜನರಲ್ ಅಗ್ರಿಮೆಂಟ್ ಫಾರ್ ಟ್ಯಾರಿಫ್ ಅಂಡ್ ಟ್ರೇಡ್, GATT ಅಂತ ಇತ್ತು.
ಭಾರತ ಸರ್ಕಾರ ಏನ್ ಮಾಡ್ತು ಅಂದ್ರೆ ಗ್ಯಾಟ್ ಹತ್ರ ಮಾತಾಡಿದ್ರು. ಗ್ಯಾಟ್ ಅವರು IMF ಅಥವಾ IBRD ಹತ್ರ ಕನ್ಸಲ್ಟ್ ಮಾಡಿ ಭಾರತ ಸರ್ಕಾರಕ್ಕೆ ಒಂದು ಸಜೆಷನ್ ಅನ್ನು ಕೊಟ್ರು. ಆ ಸಜೆಷನ್ ಏನಂತಂದ್ರೆ, ಯು ಶುಡ್ ಚೇಂಜ್ ಯುವರ್ ಇಕಾನಮಿ, ಯು ಶುಡ್ ಚೇಂಜ್ ಯುವರ್ ಇಕಾನಮಿ. ಅಟ್ ದಿ ಸೇಮ್ ಟೈಮ್ ಯು ಶುಡ್ ಓಪನ್ ಯುವರ್ ಇಕಾನಮಿ ಅಂತ ಹೇಳ್ತೀವಿ. ಯು ಶುಡ್ ಓಪನ್ ಯುವರ್ ಇಕಾನಮಿ. ಭಾರತ ಸರ್ಕಾರಕ್ಕೆ ಅದನ್ನು ಬಿಡೋಕ್ಕೂ ಅಲ್ಲ ಹಿಡಿಯೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿ, ಅನಿವಾರ್ಯತೆ. ಅದಕ್ಕೆ PV ನರಸಿಂಹರಾವ್ ಅವರು ಏನ್ ಮಾಡಿದ್ರು ಅಂದ್ರೆ 1991 ಆಗುವಾಗ 1991 ಅಲ್ಲಿ he launched the new industrial policy. ಅದನ್ನ ನಾವು ಕಾಮನ್ ಆಗಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಕರಿತೀವಿ. 1991 ನ್ಯೂ ಇಕನಾಮಿಕ್ ಪಾಲಿಸಿ ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ LPG. ನಾವು ಈ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಲಾಂಚ್ ಮಾಡಿರೋದು ಹಳೆಯದನ್ನೆಲ್ಲ ಕಿತ್ತಾಕ್ಬಿಟ್ವಿ. ವಿ ಲಾಂಚ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಇದು ಯಾತಕ್ಕೆ ನಾವು ಲಾಂಚ್ ಮಾಡಿದ್ರೆ ಎಲ್ಲರೂ ಹೇಳ್ಬೋದು, ಪೊಲಿಟಿಕಲ್ ರೀಸನ್ ಅದು ಇದು ಹೇಳ್ಬೋದು, ಬಟ್ ಅನಿವಾರ್ಯತೆ. ವಿ ನೀಡ್ ಸಾಲ ಬೇಕಾಗ್ತದೆ ಫ್ರಮ್ ದಿ IMF or IBRD. ವಿ ಆರ್ ಸಪೋಸ್ ಟು ಫಾಲೋ ದಿ ಇನ್ಸ್ಟ್ರಕ್ಷನ್ ಗಿವನ್ ಬೈ ದೋಸ್ ಪೀಪಲ್. ಆ ಕಾರಣದಿಂದಾಗಿ ವಿ ಲಾಂಚ್ ದ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಅದನ್ನ ಕಾಮನ್ ಆಗಿ ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ನಾವು 1991 ಎಕನಾಮಿಕ್ ಪಾಲಿಸಿ ಅಂತ ಓದೋದು ಟೆಕ್ಸ್ಟ್ ಬುಕ್ ಗಳಲ್ಲಿ ಓದ್ತೀವಿ 1991 ಎಕನಾಮಿಕ್, ಬಟ್ ಜನರಲ್ ಆಗಿ ಎಲ್ಲರೂ ಮಾತಾಡುವ ಹೇಳುವಂತದ್ದು LPG ಅಂತ. Liberalization, privatization and globalization. Liberalization means previously if you want to start a business or if you want to start an industry, you are supposed to take a license. Long procedure you are supposed to follow. But ಅದನ್ನ ಫುಲ್ಫಿಲ್ ಮಾಡುವಾಗಲೇ ಯಾರಾದ್ರೂ ಪ್ರಮೋಟರ್ಸ್ ಬಿಸ್ನೆಸ್ ಮಾಡುವವರು ಇದ್ರೆ ಅವರಿಗೆ ಈ ಪ್ರೊಸೀಜರ್ ಫಾಲೋ ಮಾಡುವಾಗಲೇ ಅನಿಸ್ತಾ ಇತ್ತು ಇದರ ಸಹವಾಸ ಬೇಡ ಅಂತ. ಆ ಕಾರಣದಿಂದಾಗಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ದೇ ಲಿಬರಲೈಸ್ಡ್ ದಿ ಲೈಸೆನ್ಸಿಂಗ್ ಪಾಲಿಸೀಸ್. ಆಕ್ಚುಲಿ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಪ್ರಕಾರ ಸ್ಟ್ರಿಕ್ಟ್ ರೂಲ್ಸ್, ಬಟ್ ಅದನ್ನ ಕಿತ್ತಾಕಿ ಲಿಬರಲೈಸ್ಡ್ ಪಾಲಿಸಿಯನ್ನ ತಂದ್ರು. Next one is called as a privatization. Till 1991 we didn't had opportunity is not been given to the private people to run the huge industry, but we are given opportunity in the 1991 policy. Thereafter the globalization, foreigner ಗೆ ಭಾರತದಲ್ಲಿ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡುವಂತ ಅವಕಾಶ ಇರಲಿಲ್ಲ. We are given an opportunity to foreigner to invest money in India. ನಿಮಗೆ ಅನ್ಸ್ಕೊಂಡಿರ್ಬೋದು ಸರ್ ಇಷ್ಟವರೆಗೂ GST ಬರಲಿಲ್ಲ ಅಂತ. I will come to the point. ಇಷ್ಟು ಹೇಳದೆ ನಾನು ಅದಕ್ಕೆ ಬಂದ್ರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅನ್ನುವ ದೃಷ್ಟಿಯಿಂದ ನಾನು ಇದನ್ನ ಮಾತಾಡ್ತಾ ಇದ್ದೀನಿ. ಗ್ಲೋಬಲೈಸೇಷನ್, ವಿ ಆರ್ ಗಿವನ್ ಆಪರ್ಚುನಿಟಿ ಫಾರಿನರ್ ಟು ಇನ್ವೆಸ್ಟ್ ಮನಿ ಇನ್ ಇಂಡಿಯಾ. ಭಾರತ ದೇಶಕ್ಕೆ FDI ಹೊಳೆನ ಹರಿದು ಬಂತು 1991 ಎಕನಾಮಿಕ್ ಪಾಲಿಸಿಯಿಂದ. ಏನಾಯ್ತು ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ದೇ ಟರ್ನ್ಡ್ ದೇರ್ ಫೇಸ್ ಟುವರ್ಡ್ಸ್ ಇಂಡಿಯಾ to start the business. Because why means we know that in India we can get qualified, efficient and skilled and prompt laborers they will get. Because of that reasons most of the multinational companies they turn their face towards India. Because of that reason Hyderabad and Bangalore is becoming IT hub I work because of 1991 policy. ಆವಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರ್ಲಿಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಈ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ಗಳಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ವಾಟ್ ಇಸ್ ದಟ್ ಪ್ರಾಬ್ಲಮ್? ಯು ಆರ್ ಸಪೋಸ್ ಟು ನೋ ನೌ. What is that particular problem is where to invest money in India, whether to invest in Karnataka, whether to invest in Tamil Nadu, whether to invest in Andhra Pradesh, whether to invest in Jammu and Kashmir ಬಿಟ್ಬಿಡಿ, ಅದಕ್ಕೊಂದು ಸಪರೇಟ್ ಸ್ಟೇಟಸ್. ಅದು ಭಾರತದ ರೂಲ್ಸ್ ಗಳಲ್ಲಿ ಅಪ್ಲೈ ಆಗ ಅಲ್ಲೊಂದು ರೂಲ್ಸ್, ಎಲ್ಲದಕ್ಕೂ ಒಂದೊಂದು ರೂಲ್ಸ್ಗಳು ಎಲ್ಲ. ವೇರ್ ಇಫ್ ಯು ಟ್ರಾವೆಲ್ ಎಲ್ಲಿಗೆ ಹೋದ್ರು ಸಹ ಒಂದೊಂದು ಟ್ಯಾಕ್ಸ್ ಸಿಸ್ಟಮ್, ಒಂದೊಂದು ಟ್ಯಾಕ್ಸ್ ರೂಲ್ಸ್ ಥ್ರೂ ಔಟ್ ಇಂಡಿಯಾ. ದೇರ್ ಇಸ್ ನೋ ಯೂನಿಫಾರ್ಮಿಟಿ ಇನ್ ದಿ ಟ್ಯಾಕ್ಸ್. ಆ ಕಾರಣದಿಂದಾಗಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ಆರ್ ದಿ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ತುಂಬಾ ಪ್ರಾಬ್ಲಮ್ ಆಯ್ತು. ದೇ ಲಾಡ್ಜ್ ಎ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡ್ಬಿಟ್ರು. ಯಾವ್ದ್ರ ಹತ್ರ? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೇಳಿದ್ರು ಭಾರತ ದೇಶದಲ್ಲಿ ಇಂತ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಇದನ್ನ ಸರಿಪಡಿಸಬೇಕು ನೀವು ಅಂತ ಅಂದ್ಬಿಟ್ಟು. ಆವಾಗ ಭಾರತ ಸರ್ಕಾರವನ್ನ ಆಳ್ತಾ ಇದ್ದಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಭಾರತ ದೇಶಕ್ಕೆ ಹೇಳ್ತು ಯು ಶುಡ್ ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ಟ್ಯಾಕ್ಸ್. ಯೂನಿಫಾರ್ಮಿಟಿ ಇದು ಒಂದು ರೀಸನ್ ಅಷ್ಟೇ ನಾನು ಮಾತಾಡ್ತಾ ಇದ್ದೀರಾ. ಸೋ ಮೆನಿ ಅದರ್ ರೀಸನ್ಸ್ ಆಲ್ಸೋ. ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಇಟ್ ವಿಲ್ ಟೇಕ್ ಟೈಮ್. ಯಾಕಂದ್ರೆ ಐ ಸಪೋಸ್ ಟು ಕನ್ಕ್ಲೂಡ್ ಮೈ ಸ್ಪೀಚ್ ವಿದಿನ್ 15 to 20 minutes. ಯಾಕಂದ್ರೆ ಇದರಲ್ಲಿ ಮೇನ್ ಇರುವಂತದ್ದೇ GST ಮಾತಾಡ್ಲಿಕ್ಕೆ
ಮೈಲಾರ್ ಅವರು ಇದ್ದಾರೆ, ಅವರು GST ಬಗ್ಗೆ ಇನ್ ಅಂಡ್ ಔಟ್ ಚಾರ್ಟೆಡ್ ಅಕೌಂಟೆಂಟ್ ಅವರು ಮಾತಾಡ್ತಾರೆ. ಬಟ್ ಐ ವಿಲ್ ಟಾಕ್ ಓನ್ಲಿ ದಿ ಬ್ಯಾಕ್ಗ್ರೌಂಡ್ ಆಫ್ ದಿ GST, ಬ್ಯಾಕ್ಗ್ರೌಂಡ್ ಆಫ್ ದಿ GST. Now what happened? ಅವರು ದೇ ಲಾಡ್ಜ್ ಎ ಕಂಪ್ಲೇಂಟ್ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನ್ ಹೇಳ್ತಂದ್ರೆ ಭಾರತ ಸರ್ಕಾರಕ್ಕೆ ಯು ಶುಡ್ ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ಟ್ಯಾಕ್ಸ್. ಆವಾಗ ದಿ ಫಸ್ಟ್ ಇನಿಷಿಯೇಟಿವ್ ವಿಚ್ ಇಸ್ ಟೇಕನ್ ಬೈ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಸೀಮ್ ದಾಸ್ ಗುಪ್ತಾ ಅನ್ನುವಂಥವರನ್ನ ವರ್ಕಿಂಗ್ ಕಮಿಟಿಯ ಮೆಂಬರ್ ಚೇರ್ಮನ್ ಮಾಡ್ಬಿಟ್ಟು, ಈಸ್ ದ ವೆಸ್ಟ್ ಬೆಂಗಾಲ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಹಸೀಮ್ ದಾಸ್ ಗುಪ್ತಾ, ಅವರನ್ನ ವರ್ಕಿಂಗ್ ಕಮಿಟಿಯ ಚೇರ್ಮನ್ ಮಾಡ್ಬಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೇಳಿದ್ರು. ಬಟ್ ದಿ ಅಟಲ್ ಬಿಹಾರಿ ವಾಜಪೇಯಿ ಕುಡ್ ನಾಟ್ ಲಾಂಚ್ GST ಬಿಕಾಸ್ ವೈ ಮೀನ್ಸ್ ಬಿಕಾಸ್ ಈಸ್ ಅಂಡರ್ ಮೈನಾರಿಟಿ ಗವರ್ಮೆಂಟ್. ಆಕ್ಚುಲಿ ಬಿಜೆಪಿ ಒಂದಕ್ಕೆ ನಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲಿ ಸೀಟ್ ಇರಲಿಲ್ಲ. ಆ ಕಾರಣದಿಂದಾಗಿ ಏನಾಯ್ತು ಅಂತಂದ್ರೆ ಹಿ ಕುಡ್ ನಾಟ್ ಲಾಂಚ್. ಮೈನಾರಿಟಿ ಗವರ್ಮೆಂಟ್, ಕೊಯಿಲೇಷನ್ ಗವರ್ಮೆಂಟ್ ಆಗಿತ್ತು. ಅದಾದ ನಂತರ ಇದು NDA ಗವರ್ಮೆಂಟ್ ಕತೆ. ಅದಾದ ನಂತರ UPA ಗವರ್ಮೆಂಟ್ ಬಂತು. UPA ಗವರ್ಮೆಂಟ್ ಕತೆ ಅದೇ ಆಗೋಯ್ತು. ಫಿನಾನ್ಸ್ ಮಿನಿಸ್ಟರ್ ಆದಂತ ಚಿದಂಬರಂ ಅವರು 3 ಸಲ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಇಟ್ರು, 3-4 ಸಲ ಇಟ್ರು. ಬಟ್ ಹಿ ಕುಡ್ ನಾಟ್ ಲಾಂಚ್ ಅಗೈನ್. ದಿ ಸೇಮ್ ಪ್ರಾಬ್ಲಮ್. ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಇರಲಿಲ್ಲ. ಕೊಯಿಲೇಷನ್ ಗವರ್ಮೆಂಟ್ 10-20 ಪಾರ್ಟಿಗಳನ್ನು ಒಟ್ಟು ಸೇರಿಸ್ಬಿಟ್ಟು ಗವರ್ಮೆಂಟ್ ಫಾರ್ಮೇಶನ್ ಮಾಡಿದ್ದು. ಎಲ್ಲರದ್ದು ಹೇಳೋದನ್ನು ಕೇಳುವಾಗ ಅವರಿಗೆ ಅನಿವಾರ್ಯ ಆಯ್ತು, ಲಾಂಚ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಡ್ಯೂರಿಂಗ್ 2013 ವಿ ಗಾಟ್ ದಿ ಮೆಜಾರಿಟಿ ಗವರ್ಮೆಂಟ್. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರು ವಿತ್ ಥಂಪಿಂಗ್ ಮೆಜಾರಿಟಿ. ವಿ ಕ್ಯಾನ್ ಕಾಲ್ ಇಟ್ ಎಸ್ ಥಂಪಿಂಗ್ ಮೆಜಾರಿಟಿ. ಅದರಲ್ಲಿ ಬಂದ್ರು. he took initiative. ಆಕ್ಚುಲಿ ಅದು ಭಾರತ ಸರ್ಕಾರ ಬೇಕಿತ್ತು. ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೇಳೋದನ್ನ ಕಡೆಗಣಿಸಕ್ಕೆ ಆಗೋದೇ ಇಲ್ಲ. 1 ವರ್ಷ 2 ವರ್ಷ 3 ವರ್ಷ ಹೇಗೆ ಕಡೆಗಣಿಸಬಹುದು, ಬಟ್ ತುಂಬಾ ವರ್ಷ ಎಲ್ಲ ಕಡೆಗಣಿಸಕ್ಕೆ ಆಗಲ್ಲ. ಬಿಕಾಸ್ ವಿ ಆರ್ ಸಪೋಸ್ ಟು ಡೂ ದಿ ಫಾರಿನ್ ಟ್ರಾನ್ಸಾಕ್ಷನ್. ಆ ಕಾರಣದಿಂದ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ he took initiative to launch. During 2017 he launched a GST. ಬಟ್ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ಇದ್ರ ಸೋಮಿದ್ದು ಕೆಲವರೆಲ್ಲ ಹೇಳ್ತಾರೆ GST ಅನ್ನುವಂಥದ್ದು ಭಾರತಕ್ಕೆ ಸೂಟ್ ಆಗುದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಬಟ್ 1991 ಅಲ್ಲಿ ಅದೇ ತರ ನ್ಯೂ ಎಕನಾಮಿಕ್ ಪಾಲಿಸಿ ಬರುವಾಗಲೂ, ಇಂಡಸ್ಟ್ರಿಯಲ್ ಪಾಲಿಸಿ ಬರುವಾಗಲೂ ಅದೇ ತರ ಇತ್ತು. ಬಟ್ ಅದರ ನಿಜವಾದ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ನಿಜವಾದ ಟೇಸ್ಟ್ ಸಿಕ್ಕಿದ್ದೆ 2000 ಇಸವಿಗೆ. 2000 ಇಸವಿಗೆ ಆಗುವಾಗ ವಿಚ್ ಚೇಂಜ್ ದಿ ಹೋಲ್ ಕಲರ್ ಆಫ್ ದಿ ಇಂಡಿಯಾ. ಅದೇ ತರ ಭಾರತ ದೇಶಕ್ಕೆ GST ಅನ್ನೋದು ಹೊಸದಾಗಿರ್ಬೋದು. ಇಟ್ ಇಸ್ ಟೂ ಅರ್ಲಿ ಟು ಸೇ. GST ಅನ್ನುವಂಥದ್ದು ಭಾರತ ದೇಶಕ್ಕೆ ಸೂಟ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಸ್ ವೆರಿ ಟೂ ಅರ್ಲಿ. 1-2 ವರ್ಷದಲ್ಲಿ ಒಂದು ದೊಡ್ಡ ಡ್ರಾಸ್ಟಿಕ್ ಎಕನಾಮಿಕ್ ಡಿಸಿಷನ್ಗಳದ್ದು ನಿಜವಾದ ಟೇಸ್ಟ್ ಬರಬೇಕು ಅಂತಿದ್ರೆ, ಇಫ್ ಯು ವಾಂಟ್ ಟು ಗೆಟ್ ಎ ಟೇಸ್ಟ್, ಯು ಆರ್ ಸಪೋಸ್ ಟು ವೇಟ್ ಫಾರ್ 10 years. ಯು ಆರ್ ಸಪೋಸ್ ಟು ವೇಟ್ ಫಾರ್ 5 to 10 years. ದೊಡ್ಡ ಎಕನಾಮಿಕ್ ಡಿಸಿಷನ್ಗಳು ವಿದಿನ್ 1 ದಿವಸ 2 ದಿವಸದಲ್ಲಿ ವಿ ಕಾಂಟ್ ಪಾಸಿಬಲ್ ಟು ಗೆಟ್ ಎನಿ ಟೈಪ್ ಆಫ್ feedback. We can't possibly get. You are supposed to wait. So it is too early to say. But one more than 1954 France launched a GST. Within 10 years, France declared as a rich country. We got the independence in 1947, but till avaglu now declare ಮಾಡಿದ್ರು developing country. Even today we are ಇವತ್ತು ನಾವು ಓದ್ತಾ ಇರುವಂತದ್ದು ನಾವು ಡೆವಲಪಿಂಗ್ ಕಂಟ್ರಿನೇ. We are not the rich country. So we are supposed to take the France as an example. 10 ವರ್ಷದಲ್ಲಿ ಅವರು ಡೆವಲಪ್ ಆದ್ರು. ಇವಾಗ ನಮ್ಮ ಭಾರತ ದೇಶದಲ್ಲಿ GST ಲಾಂಚ್ ಮಾಡಿದ್ದು 2017ರಲ್ಲಿ, 4 ವರ್ಷ ಆಯ್ತು ಅಷ್ಟೇ. ಇಟ್ ಇಸ್ ಟೂ ಅರ್ಲಿ ಟು ಸೇ ವೆದರ್ ಇಸ್ ಪ್ರೊಡಕ್ಟಿವ್ ಆರ್ ನಾಟ್ ಅಂತ. ಯು ಆರ್ ಸಪೋಸ್ ಟು ವೇಟ್ ಫಾರ್ 10 years. 10 or ಸ್ವಲ್ಪ ವರ್ಷ ವೇಟ್ ಮಾಡಲೇಬೇಕಾಗ್ತದೆ. ವೇಟ್ ಮಾಡಿದ್ಮೇಲೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಎ. ನಾವು ಹೋಪ್ ಮಾಡೋಣ ಫ್ರಾನ್ಸ್ ತರನೇ ಆಗ್ಲಿ ನಮ್ಮ ದೇಶನೂ ಸಹ ಒಂದು 10 ವರ್ಷದಲ್ಲಿ ಡೆವಲಪ್ಡ್ ಕಂಟ್ರಿ ಆಗಿ ಡಿಕ್ಲೇರ್ ಆಗಬಹುದು. ಇಸ್ ಹೈಪೋಥೆಟಿಕಲ್ ಕ್ವಶನ್. ಹೈಪೋಥೆಟಿಕಲ್ ಆಗಲೂಬಹುದು, ಆಗದಿರಲೂಬಹುದು. ಬಟ್ ಯು ಸಪೋಸ್ ಟು ಬಿ ಆಪ್ಟಿಮಿಸ್ಟಿಕ್ ರಾದರ್ ದ್ಯಾನ್ ದಿ ಪೆಸಿಮಿಸ್ಟಿಕ್. ಆ ಕಾರಣದಿಂದಾಗಿ GST ಅನ್ನುವಂಥದ್ದು ಭಾರತ ದೇಶಕ್ಕೆ ಅನಿವಾರ್ಯನೇ. ಯಾಕಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಬೇಕು ನಮಗೆ. ಇನ್ನೂ ಸಹ ಫಾರಿನರ್ಸ್ ಹಣ ಫಾರಿನ್ ಹಣ ಭಾರತ ದೇಶ ಬಂದಾದ ಕೂಡಲೇ ಏನಾಗುತ್ತದೆ, ಭಾರತದಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಎವ್ರಿಥಿಂಗ್ ವಿಚ್ ವಿಲ್ ಗೆಟ್ ಕ್ರಿಯೇಟೆಡ್. ಸೊ ಅವರನ್ನ ಮೋಟಿವೇಟ್ ಮಾಡಬೇಕಿದ್ರೆ ವಿ ಆರ್ ಸಪೋಸ್ ಟು ಲಾಂಚ್ GST ಬೇಕೇ ಬೇಕು. ಆ ಕಾರಣದಿಂದ ನರೇಂದ್ರ ಮೋದಿ ಅವರು GST ಅನ್ನ ಲಾಂಚ್ ಮಾಡ್ತಾರೆ. ಬಟ್ ನಾವು ಆಪ್ಟಿಮಿಸ್ಟಿಕ್ ಆಗಿರೋಣ. ಫ್ಯೂಚರ್ ಅಲ್ಲಿ GST ಭಾರತದ ಒಂದು ಕಲರ್ ಅನ್ನೇ ಚೇಂಜ್ ಮಾಡುವ ಮಟ್ಟಕ್ಕೆ ಹೋಗಲಿ ಅಂತ ಆಶಿಸ್ತೇನೆ. ನಾವು ಇಷ್ಟವರೆಗೆ ತುಂಬಾ ವರ್ಷದಿಂದ ಪಾಠ ಮಾಡ್ತಾ ಇದ್ವಿ ಮಕ್ಕಳಿಗೆ. ನಾವು ಡೆವಲಪಿಂಗ್ ಅಂತ ಹೇಳ್ಬಿಟ್ಟು ತುಂಬಾ ಮನಸ್ಸಿಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ.
ಆದ ಕಾರಣ ನಾವು ರಿಟೈರ್ ಆಗುವ ಸಂದರ್ಭಕ್ಕಾದ್ರೂ ಭಾರತ ಇಸ್ ಎ ರಿಚ್ ಕಂಟ್ರಿ ಅಂದ್ಬಿಟ್ಟು ಆಗೋ ಮಟ್ಟಕ್ಕೆ ಹೋಗ್ಲಿ ಅನ್ನೋದು ಆಶಿಸ್ತಾ ಆಪ್ಟಿಮಿಸ್ಟಿಕ್ ಆಗಿರೋಣ. GST which will give the productive result for our nation. ಇಷ್ಟು ಹೇಳಿ ಬ್ಯಾಕ್ಗ್ರೌಂಡ್ ಅನ್ನ ನನ್ಗೆ ತಿಳಿದಿರುವಷ್ಟು ಮಟ್ಟಕ್ಕೆ ನಾನು GST ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇವಾಗ ಒಫಿಷಿಯಲ್ ಆಗಿ ಇನಾಗರೇಟ್ ಮಾಡ್ತಾ ನಂಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರಾಂಶುಪಾಲರಿಗೆ, HOD ಅವರಿಗೆ, ರವಿಕಲಾ ಮೇಡಮ್ ಹಾಗೂ ಅಧ್ಯಾಪಕ ವೃಂದದವರಿಗೆ ಎಲ್ಲ ಹಾಗೂ ಮ್ಯಾನೇಜ್ಮೆಂಟ್ಗೆ ವಂದಿಸ್ತಾ ನನ್ನ ಈ ಕೀನೋಟ್ ಅಡ್ರೆಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. Thank you, sir. Thank you, sir, for your inaugurating webinar virtually, and thank you for your words of wisdom and well wishes. Thank you, sir. Now, I request President of this event, Sri Murali Krishna sir, Correspondent, College Governing Council, Vivekananda College, Puttur. He is with us in spite of his very busy schedule. So, I request Sri Murali Krishna for his presidential remark at the very outset. Over to you, sir. ಅಲ್ಲಿ ಸುರಕ್ಷಾ ಎನ್ನುವ ಒಬ್ಬಳು ಹುಡುಗಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾ ಇದೆ. ರವಿಕಲಾ ಮೇಡಮ್ ಸರ್ ನೋಡ್ಕೊಳ್ತೇವೆ ಸರ್. ಸರಿ, ಇಲ್ಲದಿದ್ರೆ ಅವಳಿಗೆ ಫೋನ್ ಮಾಡಿ ಅವಳು ಎಕ್ಸಿಟ್ ಆಗ್ಲಿಕ್ಕೆ. ಆಯ್ತು ಸರ್. ಸರಿ. ಸುರಕ್ಷಾ ಅಂತ. ಎಲ್ಲರಿಗೂ ನಮಸ್ಕಾರ. ವಿವೇಕಾನಂದ ಕಾಲೇಜು ಮತ್ತು IQAC ಘಟಕ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಇವುಗಳ ಸಹಯೋಗದಲ್ಲಿ GST ಕುರಿತಾಗಿ ಒಂದು ವೆಬಿನಾರ್ ಅನ್ನು ಇವತ್ತು ಏನು ಆಯೋಜನೆ ಮಾಡಿದಿರಿ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಸುಕೇಶ್ ರವರೇ, ಇನ್ನೋರು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ CA BS ಮೈಲಾರ್ ಅವರೇ, ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂತಹ VG ಭಟ್ರ ಅವರೇ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ನ HOD ಶ್ರೀಮತಿ ರವಿಕಲಾ ಅವರೇ, IQAC ನ ಕೋಆರ್ಡಿನೇಟರ್ ಆದಂತಹ ಶಿವಪ್ರಸಾದ್ ಅವರೇ, ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಇಕಾನಾಮಿಕ್ಸಿನ ಹೇಗೆಲ್ಲ ನಮ್ಮ ದೇಶದಲ್ಲಿ ಪಾಲಿಸೀಸ್ಗಳು ಬೆಳೆದು ಬಂತು ಎನ್ನುವಂಥದ್ದನ್ನು ಡಾಕ್ಟರ್ ಸುಕೇಶ್ ರವರು ಈಗ ಪ್ರಸ್ತುತಪಡಿಸಿದರು. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಿದ್ರೆ ಅದು ಆಲ್ರೌಂಡ್ ಡೆವಲಪ್ಮೆಂಟ್, ಆಲ್ರೌಂಡ್ ಗ್ರೋತ್, ಇನ್ನೆಲ್ಲ ರಂಗಗಳಲ್ಲಿ ಮೇಲೆ ಬರಬೇಕು ಅಂತಿದ್ರೆ ಆ ದೇಶದ ಒಂದು ಆರ್ಥಿಕತೆಗೆ ಒಂದು ಸರಿಯಾದಂತಹ ಡಿಸಿಪ್ಲಿನ್ ಇರಬೇಕು. ಎಲ್ಲಾ ಕಡೆಗಳಲ್ಲಿ ಅವರದ್ದೇ ಆದಂತಹ ಒಂದು ಆರ್ಥಿಕ ಪಾಲಿಸಿಗಳು ಇರ್ತದೆ. ಆದ್ರೆ ಒಂದು ಫಾಸ್ಟ್ ಆಗಿ ಎಲ್ಲಾ ರಂಗಗಳಲ್ಲಿಯೂ ಒಂದು ದೇಶ ಮುಂದೆ ಬರಬೇಕು ಅಂತಾದ್ರೆ ಹೇಗೆ ನಮ್ಮ ಮನೆಯಲ್ಲಿ ನಾವು ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಆರ್ಥಿಕ ವ್ಯವಸ್ಥೆಗಳನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಕೊಳ್ತೀವಿಯೋ ಅದೇ ರೀತಿ ಆ ದೇಶ ಒಂದು ಫಾಸ್ಟ್ ಆಗಿ ಡೆವಲಪ್ ಆಗಿದ್ರೆ ಅದರದ್ದೇ ಆದಂತಹ ಒಂದು ಆರ್ಥಿಕವಾದಂತಹ ಒಂದು ಶಿಸ್ತನ್ನು ಅದು ಕಾಪಾಡಿಕೊಳ್ಬೇಕು. ಕೇವಲ ದೇಶದ ಒಳಗಡೆ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಕೂಡ ಕಾಂಪೀಟ್ ಮಾಡುವಂತಹ ಒಂದು ಸ್ಟೇಬಲ್ ಆದಂತಹ ಒಂದು ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿ ಇರಬೇಕು. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದೇಶದಿಂದ ಇವತ್ತಿನವರೆಗೂ ಹಳ್ಳಿಗಳಿರತಕ್ಕಂತಹ ದೇಶ. ಗ್ರಾಮಾಂತರದ ಹಳ್ಳಿಯ ರೈತರಿಂದಲೇ ಈ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಅತ್ಯಂತ ಸುದೃಢವಾಗಿದೆ. ಇದೆ ಇಂಡಸ್ಟ್ರಿ ಇರ್ಬೋದು, ಬಿಸಿನೆಸ್ ಇರ್ಬೋದು, ಇದೆಲ್ಲವೂ ಇದೆ. ಆದ್ರೆ ಕೃಷಿ ಮೂಲವೇ ನಮ್ಮ ಭಾರತದ ಆರ್ಥಿಕತೆಯ ಮೂಲ ಅಂತ ಹೇಳುವಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ.
ಯಾಕೆ GST ಅನ್ನು ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ? ಮೈಲಾರ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನು. ಒಂದು ದೇಶ ಅಭಿವೃದ್ಧಿ, ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕು ಅಂತಿದ್ರೆ ಸರ್ಕಾರ ಇದೆಲ್ಲ ಇದೆ, ಆದ್ರೆ ಒಂದು ರೆವೆನ್ಯೂ, ನಮಗೆ ನಿರಂತರವಾದಂತಹ ರೆವೆನ್ಯೂ ಇಲ್ಲದಿದ್ರೆ ನಮಗೆ ಸರ್ಕಾರವನ್ನು ರನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಮನೆಗಳಲ್ಲಿ ನಾವು ಒಂದು ಮನೆ ಕಟ್ಟಬೇಕು ಅಂತಿದ್ರೆ, ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಅಂತಿದ್ರೆ, ಒಂದು ಕಾರ್ ತೆಗಿಬೇಕು ಅಂತಿದ್ರೆ, ಎಲ್ಲದಕ್ಕೂ ಮೂಲ ಹಣ. ಆದ್ರಿಂದ ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತಿದ್ರೆ, ಅದು ಟ್ರಾನ್ಸ್ಪೋರ್ಟ್ ಇರಬಹುದು, ಇಂಡಸ್ಟ್ರಿ ಇರಬಹುದು, ಟೆಕ್ನಾಲಜಿ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಡೆವಲಪ್ ಆಗಬೇಕು ಅಂತಿದ್ರೆ ನಾವು ಬಂಡವಾಳಗಳನ್ನು ನಾವು ಹೂಡಬೇಕಾಗ್ತದೆ. ಬಂಡವಾಳವನ್ನು ಹೂಡಬೇಕು ಅಂತಿದ್ರೆ ನಮ್ಮಲ್ಲಿ ಅಷ್ಟು ರೆವೆನ್ಯೂ ಇರಬೇಕು. ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಕಲೆಕ್ಟ್ ಮಾಡುವುದರ ಮುಖಾಂತರ ನಮಗೆ ಒಂದಷ್ಟು ಹಣಗಳು ಬರ್ತಾ ಇತ್ತು. ಆದ್ರೆ ನಮ್ಮ ಈ ಟ್ಯಾಕ್ಸ್ ಡಿಸಿಪ್ಲಿನ್ ಏನಿದೆ, ಈ ಟ್ಯಾಕ್ಸ್ ಡಿಸಿಪ್ಲಿನ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅದನ್ನು ಒಪ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಅಲ್ಲ ಮೈಲಾರ್ ಅವರೇ? ನಮ್ಮ ದೇಶದ ಟ್ಯಾಕ್ಸ್ ವ್ಯವಸ್ಥೆ ಕೂಡ ಯಾರು ಕೂಡ ಪ್ರಾಂಪ್ಟ್ ಆಗಿ ಏನು ಟ್ಯಾಕ್ಸ್ಗಳನ್ನು ಕಟ್ತಾ ಇರ್ಲಿಲ್ಲ. ಸೊ ಎಲ್ಲಿ ನಮಗೆ ಎಷ್ಟು ಒಂದು ಬಜೆಟಿನಲ್ಲಿ ಎಷ್ಟು ಇನ್ಕಮ್ಗಳು ನಾವು ಜನರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆಯೋ ಅಷ್ಟು ಇನ್ಕಮ್ ನಮಗೆ ಬರ್ತಾ ಇರ್ಲಿಲ್ಲ. ಎಲ್ಲಿಯೋ ಒಂದು ಟ್ಯಾಕ್ಸ್ಗಳು ಸೋರಿಕೆಯಾಗಿ ಹೋಗ್ತಾ ಇತ್ತು, ಕೆಲವು ಟ್ಯಾಕ್ಸ್ ತಪ್ಪಿಸ್ತಾ ಇದ್ರು. ಸೊ ಈ ರೀತಿಯಲ್ಲಿ ನಮಗೆ ಎಷ್ಟೋ ಕೋಟಿ ಹಣಗಳು ಸರ್ಕಾರಕ್ಕೆ ರೆವೆನ್ಯೂ ಆಗಿ ಬರಬೇಕಾದಂತಹ ಈ ಟ್ಯಾಕ್ಸ್ಗಳು ಅದು ಕಳ್ಳದಾರಿಯಲ್ಲಿ ಅದು ಹೋಗುವಂತಹ ವ್ಯವಸ್ಥೆಗಳು ಬಂತು. ಹಾಗಾಗಿ ಈ ದೇಶ ಅಷ್ಟು ಫಾಸ್ಟ್ ಆಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗದೇ ಇರ್ಲಿಕ್ಕೆ ಈ ಒಂದು ಟ್ಯಾಕ್ಸ್ ಸಿಸ್ಟಮ್ ಒಂದು ಕಾರಣ. ಎಲ್ಲಾ ಸರ್ಕಾರಗಳು ಇದನ್ನು ಈಗ ಸುಖೇಶ್ ರವರು ಹೇಳಿದಾಗೆ ಪ್ರಯತ್ನಗಳು ಪಟ್ರು. ಒಂದು ಇಂಟರ್ನ್ಯಾಷನಲ್ ಅಲ್ಲಿ ನಾವು ಕಾಂಪೀಟ್ ಮಾಡಬೇಕು ಅಂತಿದ್ರೆ ಏನು ಸರ್ಕಾರದ ಮೋದಿಯವರ ಒಂದು ಸ್ಲೋಗನ್ ಇದೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ನೇಷನ್. ಇದು ಕೂಡ ಫಾರಿನ್ ಕಂಟ್ರೀಸ್ ಅವರು ಭಾರತದ ಟ್ಯಾಕ್ಸ್ ಸಿಸ್ಟಮ್ ಹೇಗಿದೆ, ನಾವು ಇಲ್ಲಿಗೆ ಬಂದ್ರೆ ಇಲ್ಲಿರುವಂತಹ ಟ್ಯಾಕ್ಸ್ ವ್ಯವಸ್ಥೆ ಹೇಗಿದೆ, ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ನಮಗೆ ಎಷ್ಟು ಲಾಭ ಇದೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಹಾಕುವಾಗ ಇಂಟರ್ನ್ಯಾಷನಲ್ ಮಟ್ಟದಲ್ಲಿರುವಂತಹ ಕಂಪನೀಸ್ಗಳಿರ್ಬೋದು, ಇದು ಯಾವಾಗಲೂ ಇಂಡಿಯಾಕ್ಕೆ ಬರ್ಲಿಕ್ಕೆ ತಯಾರಿಲ್ಲ. ಸೊ ನಾವು ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನು ಮಾಡಿಕೊಡ್ಬೇಕು, ನಮ್ಮಲ್ಲಿಯೂ ಹಣ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಂದು ದೇಶದಲ್ಲಿ ಒಂದು ಟ್ಯಾಕ್ಸ್ ಸಿಸ್ಟಮ್ ಅದು ಯೂನಿಫಾರ್ಮ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಅದಕ್ಕೊಂದು ಡಿಸಿಪ್ಲಿನ್ ಇರ್ತದೆ, ಅದಕ್ಕೊಂದು ಶಿಸ್ತು ಇರ್ತದೆ, ಅದಕ್ಕೊಂದು ಸರಿಯಾದಂತಹ ವ್ಯವಸ್ಥೆಗಳನ್ನ ಕಾಪಿಡ್ಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕದಲ್ಲಿ ನಾನು ಪೇಸ್ಟ್ ತಕೊಂಡ್ರೆ ಇಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ತಿದ್ರೆ, ಡೆಲ್ಲಿಯಲ್ಲಿ ಒಂದು ತರದ ಟ್ಯಾಕ್ಸ್, ಈ ಕಡೆ ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಟ್ಯಾಕ್ಸ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸ್ಗಳು ನಡೀತಾ ಇರ್ತಿತ್ತು. ಸೊ ಈಗ ಈ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಬಂದ ಮೇಲೆ ಇಡೀ ದೇಶದಲ್ಲಿ ಒಂದೇ ರೀತಿಯ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಇದರಲ್ಲಿ ನನ್ನ ಒಂದು ಜ್ಞಾನದ ಪ್ರಕಾರ, ನನ್ನ ನಾಲೆಜ್ನ ಪ್ರಕಾರ ಎರಡು ರೀತಿಯ ಟ್ಯಾಕ್ಸ್ಗಳು ಅದು ಸರ್ಕಾರಕ್ಕೆ ಹೋಗುತ್ತೆ. ಒಂದು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗುತ್ತೆ, ಇನ್ನೊಂದು ಸ್ಟೇಟ್ ಗವರ್ಮೆಂಟ್ಗೆ ಹೋಗುತ್ತೆ. ಅದು ಸೆಂಟ್ರಲ್ GST, ಸ್ಟೇಟ್ GST ಅಂತ. ಸೊ ಸೆಂಟ್ರಲ್ನವರು ಅವರಿಗೆ ಬಂದಂತಹ ಈ ಸೆಂಟ್ರಲ್ GST ಅಲ್ಲಿ ಬರುವಂತಹ ಹಣವನ್ನು ಕೂಡ ಅದರಲ್ಲಿ ಒಂದಷ್ಟು ಪೋರ್ಷನ್ ಅನ್ನು ಸ್ಟೇಟಿಗೆ ಅವರು ಕೊಡ್ತಾರೆ. ಹಾಗಾಗಿ ಹಿಂದೆ ಸ್ಟೇಟಿನವರು ಏನು ರಾಜ್ಯ ಸರ್ಕಾರಕ್ಕೆ ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರು, ಈಗ ಹಣವು ಜನರೇಟ್ ಆಗ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟಿಗೂ ಇಲ್ಲಿ ತನ್ನದೇ ಆದಂತಹ ಆದಾಯಗಳು ಬರ್ತಾ ಇರಲಿಲ್ಲ, ಅದು ಕೂಡ ಈಗ ಆದಾಯಗಳು ಬರ್ತಾ ಇದೆ. ಹಾಗಾಗಿ ಕಂಪಲ್ಸರಿಯಾಗಿ ಈ ರೀತಿಯ ವ್ಯವಸ್ಥೆಗಳು ಆಗೋದ್ರಿಂದ 100ಕ್ಕೆ 100 ಚೆನ್ನಾಗಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಕಡೆಗೆ ಈ ದೇಶ ಹೋಗ್ತಾ ಇರುವಂತದ್ದು ತುಂಬಾ ಆಶಾದಾಯಕ ಅಂತ ನಾನು ಅನ್ಕೊಂಡಿದ್ದೇನೆ. ನನ್ನ ನಾಲೆಜ್ ಪ್ರಕಾರ ಒಂದು 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಇರುವಂತಹ ಬಿಸ್ನೆಸ್ ಮ್ಯಾನ್ಗಳು ಇವರೆಲ್ಲರೂ ಕಂಪಲ್ಸರಿ GST ಒಳಗಡೆ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಏನೋ ಇದೆ. ಕೆಲವರು ವಾಲಂಟರಿ ಆಗಿ ಅದನ್ನು ಮಾಡ್ಕೊಳ್ಬಹುದು. ಮತ್ತು ಒಂದು ಸರ್ಟನ್ ಲಿಮಿಟಿಗೆ ಅವರು ಡಿಕ್ಲರೇಷನ್ ಕೊಟ್ರೆ ಅವರು ಅದಕ್ಕೆ
GST ಕಟ್ಟಿದ್ರೆ ಮತ್ತೆ ಬೇರೆ ಟ್ಯಾಕ್ಸ್ಗಳು ಅವರಿಗೆ ಇಲ್ಲ. ಇಂತ ಬೇರೆ ಬೇರೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಅಲ್ಟಿಮೇಟ್ ಕೇವಲ ಸರ್ಕಾರಕ್ಕೆ ರೆವೆನ್ಯೂ ಬರ್ತದೆ ಅಂತಲ್ಲ, ನಮ್ಮಂತಹ ನಿಮ್ಮಂತಹ ಸಾಮಾನ್ಯ ಗ್ರಾಹಕರಿಗೂ ಕೂಡ, ಸಾಮಾನ್ಯ ಪ್ರಜೆಗಳಿಗೂ ಕೂಡ ಈ GST ಇಂದ ತುಂಬಾ ಪ್ರಯೋಜನ ಆಗಿದೆ. ಅದೇ ನಾನು ಹೇಳ್ತಾ ಇರುವಂತದ್ದು, ಯಾವುದೋ ಒಂದು ಐಟಮ್ ನಮ್ಮ ಸೌತ್ ಕೇಂದ್ರದಲ್ಲಿ ಒಂದು 20 ರೂಪಾಯಿ ಇದ್ರೆ ಬೆಂಗಳೂರಿಗೆ ಬರುವಾಗ ಅದು 25 ಆಗ್ಲಿಕ್ಕೆ ಸಾಕು. ಅಥವಾ ಬೆಂಗಳೂರಿನಲ್ಲಿ 20 ಇದ್ರೆ ನಮ್ಮ ಸೌತ್ ಕೇಂದ್ರದಲ್ಲಿ ಮಂಗಳೂರಲ್ಲಿ 25 ಇರ್ಲಿಕ್ಕೆ ಸಾಕು. ಡೆಲ್ಲಿಯಲ್ಲಿ ಎಷ್ಟೋ ಇರ್ಬೋದು. ಸೊ ಒಂದು ಯೂನಿಫಾರ್ಮಿಟಿ ಆದ ಒಂದು ಟೂತ್ ಪೇಸ್ಟಿಗೆ ಹೇಳ್ತಿದ್ರೆ ಡೆಲ್ಲಿಯಲ್ಲಿ 15 ರೂಪಾಯಿ ಇದ್ರೆ ಕರ್ನಾಟಕದಲ್ಲಿ 25 ರೂಪಾಯಿ ಇರ್ಬೋದು. ಅದೇ ಕಾಲ್ಗೇಟ್ ಕಂಪನಿಯ ಅಷ್ಟೇ ಗ್ರಾಮಿನ ಅದೇ ಲೇಬಲ್ನ ಅದೇ ಕ್ವಾಲಿಟಿಯ ಪೇಸ್ಟಿಗೆ ಒಂದು ದೇಶದ ಒಳಗಡೆ ನಾವು ಬೇರೆ ಬೇರೆ ರೀತಿಯ ಹಣಗಳನ್ನು ಕೊಡಬೇಕು ಅಂತಿದ್ರೆ ಇದು ಒಂದು ಸರಿಯಾದಂತಹ ಆರ್ಥಿಕ ವ್ಯವಸ್ಥೆ ಅಲ್ಲ. ಈ ಕಾರಣಕ್ಕೋಸ್ಕರ ಈ GST ಅನ್ನು ತಂದ್ರು. ತುಂಬಾ ವಿರೋಧಗಳು ವ್ಯಕ್ತ ಆಯ್ತು. ಅದು ಒಂದು ರಾಜಕೀಯದಲ್ಲಿ ಒಂದು ವ್ಯವಸ್ಥೆ ಒಳಗಡೆ ಅದು ಇದ್ದೇ ಇದೆ. ಆದ್ರೆ ಇದರಿಂದಾಗಿ ಏನು ಪ್ರಯೋಜನ ಆಯ್ತು ಅಂತ ಕೇಳಿದ್ರೆ, ತುಂಬಾ ಏನು ಗ್ರಾಮಾಂತರದಲ್ಲಿ ಅಥವಾ ಸಣ್ಣ 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 ಬಿಸಿನೆಸ್ ಮಾಡುವವರಿಗೆ, ಆಂಟ್ರಪ್ರನರ್ಗಳಿಗೆ, ಇವರಿಗೆಲ್ಲರಿಗೂ ತುಂಬಾ ಲಾಭ ಆಗಿದೆ. ಒಮ್ಮೆ ಅದು ಏನು GST ಅಂತ ಗೊಂದಲ ಶುರು ಆಗಿತ್ತು, ಆದ್ರೆ ಅದು ಕ್ಲಿಯರ್ ಆಗ್ತಾ ಹೋದ ಹಾಗೆ ಒಮ್ಮೆ ವ್ಯವಸ್ಥೆಗೆ ಬಂದ್ರೆ ಮತ್ತೆ ಎಲ್ಲವೂ ಅದು ಸರಿ ಆಗ್ತಾ ಬಂತು. ಹಾಗಾಗಿ ಈಗ ಇಂಡಿಯಾದಲ್ಲಿ ಒಂದು ಯೂನಿಫಾರ್ಮ್ ಟ್ಯಾಕ್ಸ್ ಸಿಸ್ಟಮ್ ಇದೆ. ಇದು ಗೂಡ್ಸ್ ಅಂಡ್ ಸರ್ವಿಸ್ಗೆ ಸಂಬಂಧಪಟ್ಟ ಟ್ಯಾಕ್ಸ್. ಬೇರೆ ಟ್ಯಾಕ್ಸ್ಗಳು ನಾವು ಕಟ್ಟಲೇಬೇಕು. ಗೂಡ್ಸ್ ಅಂಡ್ ಸರ್ವಿಸ್ಗೆ ಸಂಬಂಧಪಟ್ಟ ಟ್ಯಾಕ್ಸ್ಗಳು ಈ ರೀತಿ ಇದೆ. ಅದಕ್ಕೆ ರಿಜಿಸ್ಟ್ರೇಷನ್ಸ್ಗಳು, ಫೈಲಿಂಗ್ಗಳು, ತುಂಬಾ ವ್ಯವಸ್ಥೆಗಳಿದೆ. ಅದನ್ನು ಮೈಲಾರವರು ಹೇಳ್ತಾರೆ. ಸೊ ನಾನು ಈಗ ಮುಖ್ಯವಾಗಿ ಹೇಳಲಿಕ್ಕೆ ಬಯಸಿದ್ದು, ನಾವೆಲ್ಲ ಕಾಮರ್ಸಿನ ಮಕ್ಕಳಿದ್ದೇವೆ ಇಲ್ಲಿ. ನಮಗೆ ಈ GST ಇಂಟ್ರೊಡ್ಯೂಸ್ ಆದ ನಂತರ ತುಂಬಾ ಕೆಲಸಗಳಿದೆ, ಜಾಬ್ ಆಪರ್ಚುನಿಟೀಸ್ ಇದೆ. ಇಮಿಡಿಯೇಟ್ ನೀವು ಏನು ಗ್ರಾಜುಯೇಷನ್ ಆದ ನಂತರ ನೀವು ಒಂದು ಸ್ವಲ್ಪ ಈ GST ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿಗಳನ್ನು ಕರೆಕ್ಟ್ ಆಗಿ ಪಡ್ಕೊಂಡ್ರೆ, ನಿಮಗೆ ನಿಮ್ಮ ಏರಿಯಾಗಳಲ್ಲಿ ಕೂತ್ಕೊಂಡು ಈ GST ಗೆ ಸಂಬಂಧಪಟ್ಟ ರಿಜಿಸ್ಟ್ರೇಷನ್ಸ್ ಮಾಡಿಸಿಕೊಡುವಂಥದ್ದು, ಅವರ ಬಿಲ್ಗಳನ್ನು ಚೆಕ್ ಮಾಡುವಂಥದ್ದು, ಅಕೌಂಟ್ಸ್ ಮೇಂಟೈನ್ ಮಾಡುವಂಥದ್ದು, ಹೇಗೆ ಐಟಿ ಫೈಲ್ ಮಾಡುವಂಥದ್ದು. ಸೊ ಈ ರೀತಿಯ ಕೆಲಸಗಳನ್ನು, ನಿಮಗೆ ಜಾಬ್ ವರ್ಕ್ಗಳನ್ನು ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದೆ. ಹಾಗಾಗಿ ಈ ಕಾಮರ್ಸ್ ಎನ್ನುವಂತಹ ಈ ಏನು ಅಕೌಂಟ್ ಅಂತ ಹೇಳುವಂತಹ ಈ ವ್ಯವಸ್ಥೆ, ಟ್ಯಾಕ್ಸ್, IT ಇರ್ಬೋದು, ಇದೆಲ್ಲವೂ ಇದಕ್ಕೆ ಏನು ಅಪರ್ಚುನಿಟಿ ಇಲ್ಲ ಅಂತ ಏನಿಲ್ಲ. ಯಾವಾಗ ನಮ್ಮ ದೇಶದಲ್ಲಿ ಬಿಸಿನೆಸ್ ಇದೆ, ಅಲ್ಲಿಯ ತನಕೂ ಈ ರೀತಿಯ ಅವಕಾಶಗಳು ಖಂಡಿತ ಇದೆ. ಹಾಗಾಗಿ ನಮ್ಮೆಲ್ಲ ಮಕ್ಕಳು ಈ GST ಯ ಬಗ್ಗೆ, ಮತ್ತು ಬರೇ GST ಅಂತಲ್ಲ, ಒಟ್ಟು ಟ್ಯಾಕ್ಸ್ ವ್ಯವಸ್ಥೆ, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ಟ್ಯಾಕ್ಸ್ಗಳಿದೆ ನಮ್ಮಲ್ಲಿ. ಸೊ ಆ ಟ್ಯಾಕ್ಸ್ಗಳ ಬಗ್ಗೆ ನಾವು ಮಾಹಿತಿಗಳನ್ನು ಪಡ್ಕೊಂಡು ನಮ್ಮ ಏರಿಯಾಗಳಲ್ಲಿ ನಾವು ಅದನ್ನು ಒಂದು ಸ್ವಲ್ಪ ಜನರುಗಳಿಗೆ ತಿಳಿ ಹೇಳಿದ್ರೆ, ಸಾಮಾನ್ಯ ಎಲ್ರಿಗೂ ಅರ್ಥ ಆಗಿದೆ, ಆದ್ರೂ ಇನ್ನು ನಾವು ಅವರಿಗೆ ನೇರವಾಗಿ ಅಸಿಸ್ಟ್ ಮಾಡಿದ್ರೆ ನಿಮಗೂ ಒಂದಷ್ಟು ಇನ್ಕಮ್ ಜನರೇಟ್ ಆಗತ್ತೆ, ನಿಮಗೂ ಒಂದು ಜಾಬ್ ಸಿಗತ್ತೆ. 2-3 ಜನ ಸೇರ್ಕೊಂಡು ನೀವು ಅದನ್ನು ಮಾಡ್ಕೊಳ್ಬಹುದು, ಒಂದು ಅಸೋಸಿಯೇಟ್ ತರ. ಸೊ ಹಾಗಾಗಿ ಇವತ್ತಿನ ಈ ಏನು ವೆಬಿನಾರ್ ತುಂಬಾ ಅರ್ಥಪೂರ್ಣ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ IT ಬಗ್ಗೆಯೂ, ಇನ್ಕಮ್ ಟ್ಯಾಕ್ಸಿನ ಬಗ್ಗೆಯೂ ನಾವು ಮಾತನಾಡಬೇಕು ಅಂತ ನಾನು ಇದು ನನ್ನ ಸಲಹೆ ಇದೆ. ಅದನ್ನು ರವಿಕಲಾ ಮೇಡಮ್ ರವರು ನೇತೃತ್ವ ತಗೊಳ್ಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಹಾಗಾಗಿ ಈ ದೇಶ, ನಾವು ಬರೇ ಮಾತಿನಲ್ಲಿ ನಾವು ದೇಶ ಬೆಳಿಬೇಕು, ನಮಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ನಾವು ಹೇಳೋದಲ್ಲ. ನಾವು ಪ್ರಾಂಪ್ಟ್ ಆಗಿ ನಾವು ದೇಶಕ್ಕೆ ಏನು ಟ್ಯಾಕ್ಸ್ ಕಟ್ಟುವಂತದ್ದು ಕೂಡ ಅದು ದೇಶ ಸೇವೆಯ ಒಂದು ಭಾಗವೇ. ನಾವು ಇಲ್ಲಿಯೂ ಕೂಡ ಟ್ಯಾಕ್ಸ್ ಅದು ಇರುದೆಷ್ಟು, ನಾವು ಬೇರೆ ಬೇರೆ ಎಷ್ಟಕ್ಕೋ ಖರ್ಚು ಮಾಡ್ತೇವೆ. ಆದ್ರೆ ಒಂದು ಐಟಮ್ ತಗೊಳ್ಳುವಾಗ ನಾವು 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಕಟ್ಟುವಾಗ ನಮಗೆ ತಲೆಬಿಸಿ ಆಗ್ತದೆ, ಇದು ಸರ್ಕಾರಕ್ಕೆ ಹೋಗ್ಬೇಕಲ್ಲ ಅಂತ. ಸೊ ಈ ಮೆಂಟಾಲಿಟಿಯಿಂದಲೇ ಒಂದು ವ್ಯವಸ್ಥೆಯಲ್ಲಿ ಕಾಡ್ಲಿಕ್ಕೆ ಸಾಧ್ಯ ಆಯ್ತು. ಕೊರೋನಾದ ಲಾಕ್ಡೌನ್ ನೋಡಿ, ಎಲ್ಲರೂ ಆ SOP ಅನ್ನು ಏನು ಪಾಲನೆ ಮಾಡಬೇಕು, ಗೈಡ್ಲೈನ್ ಪಾಲನೆ ಮಾಡಬೇಕು, ಮಾಸ್ಕ್ ಧರಿಸಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನಾವು ಯಾವುದನ್ನು ಮಾಡಬೇಕು ಅಂತ ಆಗ್ರಹ ಇರ್ತದೆ, ಅದನ್ನು ಯಾವುದನ್ನು ನಾವು ಮಾಡೋದು. ಈಗ ಫ್ರಾನ್ಸ್ ಏನು ಇವರು ಹೇಳಿದ್ರು, ಫ್ರಾನ್ಸ್ ಬಾರಿ ತುಂಬಾ ಬೆಳೆದಿದೆ ಅಂತ. ಯಾಕೆಂದ್ರೆ ಅಲ್ಲಿ ಎಲ್ಲರಿಗೂ ಡಿಸಿಪ್ಲಿನ್ ಇದೆ.
ನಮ್ಮಲ್ಲಿ ತುಂಬಾ ನಮ್ಮ ದೇಶದಲ್ಲಿ ಒಳ್ಳೆಯ ಏನು ಪಾಸಿಟಿವ್ ವಿಷಯಗಳಿದೆ, ಆದ್ರೆ ಒಂದು ಸಾರ್ವಜನಿಕವಾಗಿ ನಾವು ಒಂದು ಬದುಕುವಾಗ ನಮ್ಮಲ್ಲಿ ಒಂದು ಡಿಸಿಪ್ಲಿನ್ಗಳನ್ನು ನಾವು ಮೇಂಟೈನ್ ಮಾಡಬೇಕು. ಅದು ಬೇಡ, ಅದು ಮಾಡಬಾರದು ಅಂತ ಹೇಳಿದ್ರೆ ಅದು ನಾವು ಮಾಡಬಾರದು. ನಮ್ಮ ಸರ್ಕಾರ ಏನು ಒಂದು ಕಾನೂನುಗಳನ್ನು ತಂದಿದೆ, ಅದನ್ನು ನಾವು ಪಾಲನೆ ಮಾಡಬೇಕು. ಇಲ್ಲಿ ಮಾತಾಡೋದು ಅಂದ್ರೆ ಎಲ್ಲರೂ ಮಾತಾಡೋದು, ಎಲ್ಲರೂ ಕ್ರಿಟಿಸೈಸ್ ಮಾಡೋದಕ್ಕೆ ಒಂದು ಬೇಸ್ ಇಲ್ಲ. ಇದರಿಂದಾಗಿ ಜನರ ದಿಕ್ಕು ತಪ್ಪಿಸುವಂತ ಕೆಲಸಗಳು. ಈಗ ಮೊನ್ನೆ ರೈತ ಕಾಯ್ದೆಗಳು ತಂದ್ರು, CAA ತಂದ್ರು, ಇದು ಇಲ್ಲಿಗೆ ರಿಲೇಟೆಡ್ ಅಲ್ಲದಿದ್ರು ಕೂಡ ಈ ದೇಶಕ್ಕೆ ಯಾಕೆ ಹೀಗೆ ಆಗ್ತಾ ಇದೆ ಅಂದ್ರೆ ಕೇಳಿದ್ರೆ, ಒಂದು ಜನರನ್ನು ಎಜುಕೇಟ್ ಮಾಡುವಂತಹ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಎಲ್ರು ಕೂಡ ಮಾತಾಡೋದು, ಎಲ್ರು ಕ್ರಿಟಿಸೈಸ್ ಮಾಡೋದು, ಜನರನ್ನು ದಿಕ್ಕು ತಪ್ಪಿಸುವ ಮುಖಾಂತರ ಇದೆಲ್ಲವೂ ದೇಶದ ಅಭಿವೃದ್ಧಿಗೆ ಒಂದು ಮಾರಕವಾದಂತಹ ಸಂಗತಿ. ಹಾಗಾಗಿ ಮುಂದಿನ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಇಂತಹ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗಳಾಗಬೇಕು. ಕೇವಲ ಚರ್ಚೆಗಳು ಮಾತ್ರ ಅಲ್ಲ, ಭಾಷಣ ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ವಿದ್ಯಾರ್ಥಿಗಳು ಸ್ಟಡಿ ಮಾಡಬೇಕು, ಅವರು ಅದನ್ನು ಪೇಪರ್ ಪ್ರೆಸೆಂಟ್ ಮಾಡಬೇಕು. ದೇ ಹ್ಯಾವ್ ಟು ಅಪ್ಲೈ ದೇರ್ ಮೈಂಡ್. ಸುಮ್ಮನೆ ಅದನ್ನು ಸುಕೇಶ್ವರು ಭಾಷಣ ಮಾಡಿದ್ರು, ಮಹಿಳಾರು ಭಾಷಣ ಮಾಡಿದ್ರು ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಆದ್ರೆ ನಾವು ರಿಸರ್ಚ್ ಮಾಡಬೇಕು, ನಾವು ಅದನ್ನು ಸ್ಟಡಿ ಮಾಡಬೇಕು, ನಾವು ಕೂಡ ಬೆಳಿಬೇಕು. ಹಾಗಾಗಿ ಇವತ್ತಿನ ಈ ಏನು ವೆಬಿನಾರ್ ತುಂಬಾ ಅರ್ಥಪೂರ್ಣವಾಗಿ ಅದು ಮುಂದುವರಿತದೆ ಅಂತ ಅನ್ಕೊಳ್ತಾ, ಮಹಿಳಾರವರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಸುಕೇಶ್ವರ ಅವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತೆ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for your valuable words and wishes. Thank you very much. Now, I request Mr. Shiv Prasad, Coordinator, IQAC, Vivekananda College, Puttur, for his words of wishes. Sir. Namaste and good morning. The Department of Commerce is organizing a very wonderful program, actually, a very useful and a program which is required to all of us. Understanding the background under which this GST has been implemented in our country and what is there in GST. These are all the things that we need to know always. There are some misunderstandings regarding this GST. A program of this type will definitely help all of us in understanding what it is and will enable us to tell even to others. So I congratulate the Department of Commerce and wish all the best to the program on behalf of IQAC. Thank you. Thank you, sir, for your wishes. Delegates, we have come to the vital part of this webinar, that is addressed by the resource person, CA BS Maila. CA BS Maila, partner Nagesh and Maila Chartered Accountant, Vivipuram, Bangalore, and also our proud alumnus, qualified CA in the year 2009 and is the fellow member of Institute of Chartered Accountant of India. He has over 12 years of professional experience in the field indirect taxation. He is the regular faculty for certification course on GST conducted by Institute of Chartered Accountants of India and other private institutions. He has written number of articles in various professional journals and also one of the GST faculty identified by indirect tax committees of Institute of Chartered Accountants in India. He was also involved in drafting technical guide on annual return and GST audit published by ICAI. It's our blessing to have such prominent personality as our resource person to this webinar. Sir, I request you to enlighten us through your words. Over to you, sir. Thank you, Mukesh sir. College President of the Murali Krishna ಅವರೇ, IQAC ಕೋಆರ್ಡಿನೇಟರ್ ಆಗಿರುವ ಶಿವಪ್ರಸಾದ್ ಅವರೇ, ನಮ್ಮ ಪ್ರಾಂಶುಪಾಲರಾದ ವಿಜಿ ಭಟ್ ಹಾಗೂ ಕಾಮರ್ಸ್ HOD ಆಗಿರುವ ರವಿಕಲಾ ಮೇಡಮ್ ಅವರೇ, first of all, I like to thank Vivekananda College for giving an opportunity to share my words. So it's almost 15 years when I left Vivekananda College. I did my 5 years of graduation, PUC, and BCom in Vivekananda College.
So whatever knowledge I have today, whatever knowledge I am sharing is nothing but the foundation which laid by our professors in Vivekananda College. I always grateful to our faculties and lecturers who are very educative and cooperative. I'll request all the participants to mute. Thank you. When I joined Vivekananda College, so they were very senior lecturers. Today, I don't think none of them are there today except Ravikala Madam and VG Bhatt sir. I have to thank both of them very much because VG Bhatt sir who laid a foundation for my stats and Ravikala Madam for giving foundation for accounts. I still remember Ravikala Madam for her kind words, and also I had a very different view of joining other field, but Ravikala Madam only has guided me to take BCom and do CA. So I'm very thankful to her. One of the different thing which I used to do when in the college, so many of the students study before the exams, but I used to study before particular topic is going to be discussed by the lecturers. I used to study first before attending the classes. I never used to study for exam. I used to study for knowledge. So what I request all the students to don't just only focus on your examination. Just see it as a career opportunity. Whatever you study, everything is a foundation. On this foundation, I've constructed a building. I'm able to live a peaceful life. It is left to you whether you want to live with the same foundation or you want to construct a tent or a multi-story building. It's left to you. But our college is an excellent place for foundation. You will get an excellent foundation because once the foundation is strong, then you can build very good building on that. I still remember whatever questions I was a very good fan of B.S. Raman, and also fortunate to meet him in the Vivekananda College itself. As a guest faculty, Vivekananda College has invited our late B.S. Raman sir. I am very big fan of sir. And because of the college, I was fortunate enough to meet him in the Vivekananda College. And in his book, it was like a Bible for me. The basic commerce, first year PUC, accounts and all these things, it was a Bible for me. I can say Bhagavad Gita for my foundation. And I used to solve each and every problem. And our faculties are such a nice, especially Ravikala Madam, very grateful to her because I never used to leave even a single problem in the book. Because B.S. Raman book contains even CA problem, CA LAB, all these problems he used to give, and I used to solve every problem, and every time I used to go and disturb Madam, but Madam was very cooperative. Thank you very much. Now, with this basic, we'll move on to our GST topic. We have 428 students. I request everyone to mute. If I am hearing some other noise, it's very difficult for me to concentrate. Okay, thank you. First, we'll take basic GST. What are the basic GST components that is very, very essential for levying tax? Okay, so tax can be looked into two aspects. One, it is a contribution for nation building, and it is a painful fact. We have both the kind of people who see it as a burden, and some will see as an opportunity to build a nation with your contribution. To trigger, first a couple of slides, our discussion will be of basic. Then we will be discussing a little bit of input tax credit, and then we will be discussing career options and what are the things you can do with help of GST. Before start, I have a
another meeting at exactly 11. So I have to stop by 11 because Ravika madam asked me to take from 10 to 12 because I had a prior commitment at 11 o'clock. So I requested Ravika madam to prepone to 9 to 11. And thank you very much for her cooperation. Now, that's why I just wanted to indicate you that exactly 11 I will be exiting the meeting. So don't take it in a wrong sense because I have a prior commitment. With this, I exactly stop my presentation 10:45. But last 15 minutes, I'll be discussing about career and opportunities and what are the other courses that you can do to increase your knowledge in respect of GST, and also how you can opt GST as your career. First, we'll see regarding supply and levy. In the newspapers and the various journals, you would have heard this consumption-based destination tax. GST is a GST is a consumption-based destination tax. Okay, in between, I'll also try to speak in Kannada. Consumption-based destination tax andre ಏನು? Consumption-based destination tax ಅಂದ್ರೆ ಕನ್ಸಂಪ್ಷನ್ ಎಲ್ಲಿ ಆಗುತ್ತೆ, ಯಾವ ಸ್ಟೇಟಲ್ಲಿ ಕನ್ಸಂಪ್ಷನ್ ಆಗುತ್ತೋ ಆ ಸ್ಟೇಟ್ಗೆ ರೆವಿನ್ಯೂ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 20 ವಿ ಹ್ಯಾವ್ ಸೋ ಮೆನಿ ಸ್ಟೇಟ್ಸ್. ನಮ್ಮ ಹತ್ರ ತುಂಬ ಸ್ಟೇಟ್ಗಳಿದೆ. ಎಲ್ಲ ಸ್ಟೇಟಲ್ಲೂ GST ಚಾರ್ಜ್ ಮಾಡ್ತಾನೆ. ಬಟ್ ಈ ಒನ್ ನೇಷನ್ ಒನ್ ಟ್ಯಾಕ್ಸ್ ಆಗಿರೋದ್ರಿಂದ ಯಾವ ಸ್ಟೇಟ್ಗೆ ರೆವಿನ್ಯೂ ಹೋಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಯಿತು. ಯಾಕೆಂದ್ರೆ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. GST ಬರೋದಕ್ಕಿಂತ ಮುಂಚೆ ಇಟ್ ವಾಸ್ ಒರಿಜಿನ್ ಬೇಸ್ಡ್ ಟ್ಯಾಕ್ಸೇಷನ್. ಅಂದ್ರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೋ, ಯಾರು ಸೇಲ್ಸ್ ಮಾಡ್ತಾರೋ ಆ ಸ್ಟೇಟ್ಗೆ ಹೋಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಈಗ ತಮಿಳ್ನಾಡಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ. ಆ ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ನಾವು ಬೇರೆ ಸ್ಟೇಟ್ಗೆ ಸೇಲ್ ಮಾಡ್ತಾ ಇದ್ರೆ ಅದು ಡೈರೆಕ್ಟ್ ಆಗಿ ತಮಿಳ್ನಾಡು ಗೌರ್ಮೆಂಟ್ಗೆ ಹೋಗ್ತಾ ಇತ್ತು. ಆವಾಗ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಲಾಗಳಿತ್ತು. ತಮಿಳ್ನಾಡು ವ್ಯಾಟ್, ಕರ್ನಾಟಕ ವ್ಯಾಟ್, ಆಂಧ್ರ ವ್ಯಾಟ್, ಸೊ ಹೀಗೆ ಬೇರೆ ಬೇರೆ ಲಾಗಳಿತ್ತು. ಬಟ್ ಹಾಗೆ ನಮ್ಮ ಸರ್ ಹೇಳಿದಾಗೆ ದೇರ್ ವಾಸ್ ಅ ರಿಕ್ವೈರ್ಮೆಂಟ್ ಫಾರ್ GST ಇಂಪ್ಲಿಮೆಂಟೇಷನ್. GST ಇಂಪ್ಲಿಮೆಂಟೇಷನ್ ಅಗತ್ಯ ಬಂತು. ಆವಾಗ ಒನ್ ಆಫ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಬಿಹೈಂಡ್ GST ಇಂಪ್ಲಿಮೆಂಟೇಷನ್ ಇಸ್ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್. ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅಂದ್ರೆ ಎಲ್ಲಿ ಕನ್ಸಂಪ್ಷನ್ ಆಗುತ್ತೋ, ಓಕೆ, ಎಲ್ಲಿ ಕನ್ಸಂಪ್ಷನ್ ಆಗುತ್ತೋ ಆ ಪ್ಲೇಸ್ ಅಲ್ಲಿ, ಎಲ್ಲಿ ಕನ್ಸಂಪ್ಷನ್ ಆಗುತ್ತೋ ಆ ಸ್ಟೇಟ್ಗೆ ರೆವಿನ್ಯೂ ಹೋಗ್ಬೇಕು. ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ನಾವು ಎದುರಿಸಿರೋದು ಅಂದ್ರೆ ಆ ಟೈಮ್ ಆಫ್ ಇಂಪ್ಲಿಮೆಂಟೇಷನ್ ಆದಾಗ, ಈಗ ನಾನು ಕರ್ನಾಟಕದಲ್ಲಿ ಕೂತು ಸೇಲ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ಸ್ಟೇಟ್ಗೂ ಸೇಲ್ ಮಾಡ್ತೇನೆ. ಈಗ ತಮಿಳ್ನಾಡಿಗೆ ಸೇಲ್ ಮಾಡ್ತೀನಿ, ಕೇರಳಕ್ಕೆ ಸೇಲ್ ಮಾಡ್ತೀನಿ, ಆಂಧ್ರ ಪ್ರದೇಶಕ್ಕೆ ಸೇಲ್ ಮಾಡ್ತೀನಿ, ಗೋವಾಗೆ ಸೇಲ್ ಮಾಡ್ತೀನಿ. ಆಯ್ತಾ? ಈ ಕನ್ಸಂಪ್ಷನ್ ಬೇಸ್ಡ್ ಡೆಸ್ಟಿನೇಷನ್ ಟ್ಯಾಕ್ಸ್ ಅಲ್ಲಿ ಪ್ರಿನ್ಸಿಪಲ್ ಏನು ಅಂದ್ರೆ, ನಾನು ಎಲ್ಲಿಗೆ ಸೇಲ್ ಮಾಡ್ತೀನೋ ಅಂದ್ರೆ ಈ ಸೇಲ್ ಎಲ್ಲಿ ಕನ್ಸ್ಯೂಮ್ ಆಗುತ್ತೋ ಆ ಸ್ಟೇಟ್ಗೆ ರೆವಿನ್ಯೂ ಹೋಗ್ಬೇಕು. ಈಗ ನಾನು ಕರ್ನಾಟಕದಲ್ಲಿ ಕೂತು 28 ಸ್ಟೇಟ್ಗಳಿಗೆ ಸೇಲ್ ಮಾಡಬೇಕಾದ್ರೆ 28 ಸ್ಟೇಟ್ಗೂ ಹೋಗ್ಬೇಕು. ಈಗ ಆಸ್ ಎ ಡೀಲರ್ ನಾನೇನು ಇಲ್ಲಿಂದ ಎಲ್ಲ ಸ್ಟೇಟ್ಗೂ ಸೇಲ್ ಮಾಡ್ತೀನಿ, ಬಟ್ ಟ್ಯಾಕ್ಸ್ ಯಾವ ಸ್ಟೇಟಿಗೆ ಹೋಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಯ್ತು. ನಾನು ಡೀಲರ್ 28 ಸ್ಟೇಟಲ್ಲೂ ರಿಜಿಸ್ಟ್ರೇಷನ್ ತಗೊಂಡು 28 ಸ್ಟೇಟಿಗೂ ಟ್ಯಾಕ್ಸ್ನ ತುಂಬೋದಕ್ಕೆ ಆಗುತ್ತಾ? ಇಲ್ಲ, ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಎ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅದರಿಂದ ತುಂಬಾ ತೊಂದರೆ ಆಗುತ್ತೆ, ಅದಕ್ಕೆ ತುಂಬಾ ಅಡಚಣೆ ಉಂಟಾಗುತ್ತೆ. ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಮತ್ತೆ ಯಾರು ಬಿಸ್ನೆಸ್ ಮಾಡಕ್ ಬರಲ್ಲ. ಸೊ ಅಂತ ಸಮಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಲೀಡ್. ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದ್ರು, ಯು ಡೋಂಟ್ ವರಿ ಆಫ್ which state revenue has to be paid. We have a excellent infrastructure, GSTN infrastructure. We have excellent software to take care of this. So ಅವ್ರು ಹೇಳಿದ್ದೆ ಒಂದೇ, ನಿಮ್ಮ ಸ್ಟೇಟಿನಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ದಟ್ ಈಸ್ ಇಂಟ್ರಾ ಸ್ಟೇಟ್, ವಿತ್ ಇನ್ ದ ಸ್ಟೇಟ್. ವಿತ್ ಇನ್ ದ ಸ್ಟೇಟಲ್ಲಿ ನೀವು ಬೈ ಮಾಡ್ತೀರಾ, ವಿತ್ ಇನ್ ದ ಸ್ಟೇಟಲ್ಲಿ ನೀವು ಸೇಲ್ ಮಾಡ್ತೀರಾ. ಆಗ ನೀವು 2 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಒಂದು CGST, SGST. ಅದೇ ಥರ ಸರ್ ಹೇಳಿದಾಗೆ CGST ಸೆಂಟ್ರಲ್ಗೆ ಹೋಗುತ್ತೆ, SGST ಸ್ಟೇಟಿಗೆ ಹೋಗುತ್ತೆ. ಅಕಸ್ಮಾತ್ ನೀವು ಹೊರ ರಾಜ್ಯಗಳೊಂದಿಗೆ
ವ್ಯವಹಾರ ಮಾಡ್ತಾ ಇದ್ರೆ. ಇಫ್ ಯು ಆರ್ ಸೆಲ್ಲಿಂಗ್ ಗುಡ್ಸ್ ಟು ಇಂಟರ್ಸ್ಟೇಟ್, ನೀವು ಇಂಟರ್ಸ್ಟೇಟ್ಗೆ ಸೇಲ್ ಮಾಡಬೇಕಾದ್ರೆ ನಿಮಗೆ IGST ಅನ್ನು ಪೇ ಮಾಡಬೇಕಾಗತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದ್ರು, ನೀವು ಇದರ ಬಗ್ಗೆ ಯಾವುದು ತಲೆ ಕೆಡಿಸ್ಕೋಬೇಡಿ. ಒನ್ಸ್ ಯು ಆರ್ ಡೂಯಿಂಗ್ ಎ ಸೇಲ್ಸ್ ಟು IGST, ಯು ಡಿಪಾಸಿಟ್ ಆಲ್ ಟ್ಯಾಕ್ಸ್ ವಿತ್ ಮೀ. ಯಾರ ಹತ್ರ? ಸೆಂಟ್ರಲ್ ಗೌರ್ಮೆಂಟ್. ಯು ಹ್ಯಾವ್ ಟು ಪೇ IGST and central government will ensure to distribute all this revenue to the concerned states. So this is the basic principle of consumption based destination tax, and this is the reason why we are having IGST. Next, levy. ಯಾವುದೇ ಒಂದು ಟ್ಯಾಕ್ಸ್ ಯಾವುದೇ ಒಂದು ಟ್ಯಾಕ್ಸ್ ಅನ್ನು ಲೆವಿ ಮಾಡಬೇಕಾದ್ರೆ, ಇಂಪೋಸ್ ಮಾಡಬೇಕಾದ್ರೆ ಸ್ಟೇಟ್ ಮೇಲೆ, ದಟ್ ಇಸ್ ಪೀಪಲ್ ಆಫ್ ದ ಕಂಟ್ರಿ, ದ ಗೌರ್ಮೆಂಟ್ ಶುಡ್ ಹ್ಯಾವ್ ಎ ಪವರ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್. ನಿಮಗೆ ಗೊತ್ತಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಮದರ್ ಆಫ್ ಆಲ್ ಲಾಸ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ ಕೆಳಗಡೆ ಆಕ್ಟ್ ಬರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಲ್ ಗಿವ್ ಪವರ್ಸ್ ಟು ಸ್ಟೇಟ್ ಟು ಟ್ಯಾಕ್ಸ್ ಸೋ ಮೆನಿ ಆಸ್ಪೆಕ್ಟ್ ಅಂಡ್ ಟು ರೆಗ್ಯುಲೇಟ್ ಎ ಲಾ ಅಂಡ್ ಫಾರ್ಮ್ ಎ ಲಾ ಟು ಮೇನೇಜ್ ಸಮ್ ಆಸ್ಪೆಕ್ಟ್. ಅದೇ ತರ ಕಾನ್ಸ್ಟಿಟ್ಯೂಷನ್ ಸೆಂಟ್ರಲ್ಗೆ ಸ್ವಲ್ಪ ಐಟಮ್ಸ್ ಲೈಕ್ ಡಿಫೆನ್ಸ್, ಕಸ್ಟಮ್ಸ್, ಇಂಪೋರ್ಟ್, ಎಕ್ಸ್ಪೋರ್ಟ್ ಇದನ್ನೆಲ್ಲ ಸೆಂಟ್ರಲಿ ಕೊಟ್ಟಿದೆ. ಹೆಲ್ತ್, ಮೇಂಟೆನೆನ್ಸ್ ಆಫ್ garbage, all these things are given to states. Medical, health, education. ಇದನ್ನೆಲ್ಲ ಸ್ಟೇಟಿಗೆ ಕೊಟ್ಟಿದೆ. ಈ ಸ್ಟೇಟ್ ಮತ್ತೆ ಸೆಂಟ್ರಲ್ ಸೇರಿ ನಮ್ಮ ಕಂಟ್ರಿನ ನಡೆಸ್ತಾ ಇರ್ತಾರೆ. ಈ ಲೆವಿ ಅನ್ನೋದು ಹ್ಯಾಸ್ ಟು ಡಿರೈವ್ ಫ್ರಮ್ ಕಾನ್ಸ್ಟಿಟ್ಯೂಷನ್. ನಿಮಗೆ ಗೊತ್ತಿರ್ಬೋದು, ಬೇಸಿಕ್ ಚಾಪ್ಟರ್ ಕೂಡ ಓದಿರ್ತೀರಾ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ವಾಟ್ ವಾಸ್ ದ ರಿಕ್ವೈರ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? Because there was a requirement to give a concurrent right for a single taxable event. Only one the taxable event. What is the taxable event in the GST? Supply of goods and services. Is supply of goods and services single event ge ಎರಡು government should have a concurrent power to levy tax. What I'm doing only one activity, that is supply of goods and services. For one activity, two governments got a power to levy tax concurrently. So the levy, that is nothing but a subject matter of a taxation, should derive from constitution. Constitution in the derive ಮಾಡಿ ಮೊದಲು ಈ ತರ concurrent power ಎಲ್ಲೂ ಇರಲಿಲ್ಲ. There was a clear bifurcation of power between the central and state. ಸೆಂಟ್ರಲ್ಗೆ ಕೆಲವು ಪವರ್ ಇತ್ತು, ಸ್ಟೇಟ್ಗೆ ಕೆಲವು ಪವರ್ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಇದಕ್ಕಿಂತ ಮುಂಚೆ ಸೇಲ್ಸ್ ಟ್ಯಾಕ್ಸ್, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ವಾಸ್ ವಿತ್ ದ ಸೆಂಟರ್, ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್ VAT was with the state. Because there was a clear bifurcation. If there was a service tax, there cannot be VAT. If there is a VAT, there cannot be service tax. There was a clear bifurcation between the powers of the government. Government, state government ಗೆ ಏನು ಪವರ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಗೆ ಏನು ಪವರ್ ಇದೆ, ಅದೆಲ್ಲ ತುಂಬಾ ಕ್ಲಿಯರ್ ಕಟ್ ಆಗಿತ್ತು. Even though there was some overlapping issues, but there was a clear cut. And there was a need for bringing a amendment in the constitution. Without the constitution amendment, the government were not in the position to implement GST, because no government can collect a tax without authority of law. Andre authority on the law, ಒಂದು ಕಾನೂನು ಇಲ್ಲದೆ ಯಾವುದೇ ಗೌರ್ಮೆಂಟ್ ಯಾವುದೇ ಹಣವನ್ನು ಗ್ರಾಹಕರಿಂದ ಅಥವಾ ಸಿಟಿಸನ್ಸ್ ಇಂದ ಕಲೆಕ್ಟ್ ಮಾಡುವ ಹಾಗಿಲ್ಲ. ಅದನ್ನ ಕಲೆಕ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಕಾನೂನನ್ನ ರಚನೆ ಮಾಡೋ ಅವಶ್ಯಕತೆ ಇದೆ. ಅದನ್ನ ರಚನೆ ಮಾಡದೆ ಯಾವುದೇ ಒಂದು ಕಲೆಕ್ಷನ್ ಮಾಡಿದ್ರೆ ಇಟ್ ಇಸ್ ಇಲ್ಲಿಗಲ್, ಅಂಡ್ ಯು ಕ್ಯಾನ್ ಅಪ್ರೋಚ್ ದ ಸ್ಟೇಟ್ ಹೈಕೋರ್ಟ್ or ಸುಪ್ರೀಂ ಕೋರ್ಟ್ ಟು ಸ್ಕ್ವಾಶ್ ದಿಸ್ ಆಕ್ಟ್, ಬಿಕಾಸ್ ವಿ ಹ್ಯಾವ್ ಎ ಡಿಫರೆಂಟ್ ಲೇಯರ್ಸ್ ಇನ್ ಜುಡಿಷಿಯರಿ, ಪಾರ್ಲಿಮೆಂಟ್, and parliament is a law making body, government is an executive body, and we have a judicial body to declare some acts which is not within the power of constitution. Constitution ಒಳಾಂಚಿನಲ್ಲಿ ಇಲ್ಲದೆ ಇರುವ ಯಾವುದೇ ಒಂದು ಕಾನೂನುಗಳನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ದೇ ಕ್ಯಾನ್ ಕ್ವಾಶ್ ದ ಆಕ್ಟ್ಸ್. ಯಾವುದೇ ಒಂದು ಕಾನೂನು ಪಾರ್ಲಿಮೆಂಟ್ ತರಬೇಕು ಅಂದ್ರೆ ಅದು should be within the four boundaries of constitution.
ಕಾನ್ಸ್ಟಿಟ್ಯೂಷನ್ 4 ಬೌಂಡ್ರೀಸ್ ಒಂದು ಆಕ್ಟ್ ಬಂದ ಮೇಲೆ ಆಕ್ಟ್ ಅಲ್ಲಿ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಲೆವಿ. ಆ ಲೆವಿ ಅಂತ ಒಂದು ಆಸ್ಪೆಕ್ಟ್ ಬರುತ್ತೆ. ದಟ್ ಈಸ್ ಅಂಡರ್ GST ಇಸ್ ದ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದನ್ನ ಕರೆಕ್ಟ್ ಆಗಿ ಡಿಫೈನ್ ಮಾಡಿದ್ಮೇಲೆ ಟು ಎಕ್ಸಿಕ್ಯೂಟ್ ಫಾರ್ ಅ ಡೇ ಟು ಡೇ ಆಪರೇಷನ್ ಅಂಡ್ ಟು ಫ್ರೇಮ್ ಎ ರೂಲ್ಸ್ ಅಂಡ್ ಪ್ರೊಸೀಜರ್ಸ್, ಆ ಒಂದು ಕಾನೂನಿನಲ್ಲಿ ರೂಲ್ಸ್ಗಳನ್ನ ಫ್ರೇಮ್ ಮಾಡ್ತಾರೆ. ಆ ರೂಲ್ಸ್ ಯಾವತ್ತು ಶುಡ್ ಬಿ ವಿತ್ ಇನ್ ದ 4 ಕಾರ್ನರ್ಸ್ ಆಫ್ ಆಕ್ಟ್. ಆ ರೂಲ್ಸ್ ಜೊತೆಲಿ ನೋಟಿಫಿಕೇಶನ್ಸ್ ಬರುತ್ತೆ. ಯಾವುದೇ ಒಂದು ರೂಲ್ಸ್ ಆಗಲಿ ನೋಟಿಫಿಕೇಶನ್ ಆಗಲಿ ಶುಡ್ ಬಿ ವಿತ್ ಇನ್ ದ 4 ಕಾರ್ನರ್ಸ್ ಆಫ್ ಆಕ್ಟ್. ಆಕ್ಟ್ ಯಾವತ್ತು ಕಾನ್ಸ್ಟಿಟ್ಯೂಷನ್ ಚೌಕಟ್ಟಿನ ಒಳಗಡೆ ಇರಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ. ಕಾನ್ಸ್ಟಿಟ್ಯೂಷನ್ ಕೆಳಗಡೆ GST ಆಕ್ಟ್ ಇರುತ್ತೆ. GST ಆಕ್ಟ್ ಕೆಳಗಡೆ ರೂಲ್ಸ್ ಮತ್ತು ನೋಟಿಫಿಕೇಶನ್. ಆ ರೂಲ್ಸ್ ನೋಟಿಫಿಕೇಶನ್ ಯಾವತ್ತಾದರೂ ಆಕ್ಟ್ ನ ಓವರ್ ರೈಡ್ ಮಾಡ್ತಾ ಇದೆ, ಇಟ್ ಇಸ್ ನಾಟ್ ವಿತ್ ಇನ್ ದ ambit of act, then it is illegal, and we have a High Court and Supreme Court to help us if any mistakes are, if the authorities are not following it, we can directly approach the court, and we have alternative remedies for taxpayers. Recently I can say there was a judgment in Orissa High Court related to safari retreat. Safari retreat ಅಲ್ಲಿ ಏನ್ ಆಯ್ತು ಅಂದ್ರೆ they said this ITC on immovable property is a blocked credit. ಅದನ್ನ ITC immovable property ಅನ್ನು ನೀವು ಕಟ್ತಾ ಇದ್ರೆ ಅದರಲ್ಲಿ ಇನ್ಕರ್ ಆಗೋ ಕಾಂಟ್ರಾಕ್ಟರ್ ಮೇಲೆ, ಸಿಮೆಂಟ್, ಸ್ಟೀಲ್ ಮೇಲೆ ನೀವು ITC ಅನ್ನು ಪೇ ಮಾಡಿದ್ರೆ ಆ ITC ತೆಗೆದು ನಮ್ ಕ್ಲಾಸ್ ಇತ್ತು ಆಗಿಲ್ಲ ಆಯ್ತಾಗಿಲ್ಲ ಆಯ್ತಾ ಎಂತ ಮೇನ್ಲಿ sorry, can you mute participants? I request the participants to mute your otherwise I'll disable. Okay, so I'm disabling all the participants from muting yourself. You can't mute. Once we finished our discussion, last we can keep at 10-15 minutes question and answers. Those time I'll enable you. I'm sorry, I need to mute everyone. So I was discussing Orissa High Court judgment. See, where we have a Article 14 in the Constitution which says equality before law. All the citizens in India are equal. There cannot be any partiality between one with another. This is the Article 14 of Indian Constitution. So if any act which is in violation of this fundamental rights of a citizen is wrong. So in this Orissa retreat judgment, Orissa High Court observed a beautiful wordings in the act, and they said, see, if you are doing a business, you buy a raw material and sell, you are giving an input to the dealer, but you are constructing a building and renting out as a commercial property, the government is not giving input tax credit. There is some differentiation which is done by the act as per the Article 14. If the classification, the differentiation should be intelligible. Yeah, so that means there should be intelligent reason to do a classification between the citizens. If there is a reason, then it is allowed. It is not a violation of Article 14. If there is no reason, it's a violation of Article 14. Because of this, the High Court of Orissa said this 17(5) in respect of blocking the input tax credit in respect of immovable property is wrong. And this case is presently with SLP of Supreme Court. Supreme Court has filed SLP. Central government has filed a SLP with the Supreme Court. So this is the one aspect where the act of any GST should not be in violation of fundamental rights or the Constitution. It should not be in violation of Constitution. ಅದೇ ತರ ನಾವು ಇನ್ನೊಂದು ಉದಾಹರಣೆ ತಗೋಬಹುದು. ನೋಟಿಫಿಕೇಶನ್ ನಿಮಗೆ ಗೊತ್ತಿದೆ, RCM, ರಿವರ್ಸ್ ಚಾರ್ಜ್ ಮೆಕಾನಿಸಮ್. So there are two kinds of reverse charge mechanism under GST. One, notified goods and services, and unregistered supplier. So there are section 9(3) and 9(4). 9(3) is notified. ನೀವು ಈಗ ಒಂದು ಮೊಬೈಲ್ ಫೋನ್ ಖರೀದಿ ಮಾಡ್ತೀರಾ, ಅಂಗಡಿಗೆ ಹೋಗಿ ಮೊಬೈಲ್ ಫೋನ್ ತಗೊಂಡು ವಾಪಸ್ ಬರ್ತಾ ಇರ್ತೀರಾ, ದ ವ್ಯಾಟ್ ಸ್ಕ್ವೇರ್ಡ್ ಅವ್ರು ಇಟ್ಕೊಂತಾರೆ ನಿಮ್ಮನ್ನ, ನಿಮ್ಮ ಹತ್ರ ಬಿಲ್ ಇರೋದಿಲ್ಲ. ಈ ಅಧಿಕಾರಿಗಳು ನಿಮ್ಮನ್ನ ಇಟ್ಕೊಂಡು ಟ್ಯಾಕ್ಸ್ ಕಟ್ಟಿ ಅಂತ ಕೇಳ್ಬೋದಾ? ಥಿಂಕ್ ಮಾಡಿ.
Also, you can send me your answer with chat box. ನಿಮಗೆ ಯಾವ ಅಧಿಕಾರಿಗಳು ನಿಮ್ಮನ್ನು ಟ್ಯಾಕ್ಸ್ ಕೇಳೋಕ್ಕಾಗಲ್ಲ. ಯಾಕೆ? ದ ಟ್ಯಾಕ್ಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಈಸ್ ಆನ್ ದ ಸಪ್ಲೈಯರ್ ಅಂಡ್ ನಾಟ್ ಆನ್ ದ ಬೈಯರ್. ಅಂದ್ರೆ ಈ ಟ್ಯಾಕ್ಸ್ ಅನ್ನೋದು ಅಲ್ಟಿಮೇಟ್ಲಿ ಯಾರ ಇದು ಗೌರ್ಮೆಂಟ್ಗೆ ಸಲ್ಲಿಸಬೇಕಾಗಿರುವ ಕರ್ತವ್ಯ ಸಪ್ಲೈಯರ್ದು, ದ ಪರ್ಸನ್ ಹೂ ಸೆಲ್ಸ್ ದ ಗುಡ್ಸ್. ಈ ಗ್ರಾಹಕ ಯಾರು ಬೈ ಮಾಡ್ತಾರೋ ಅವರು ಟ್ಯಾಕ್ಸ್ ಅನ್ನ ಅವರೇ ಕಟ್ಟಿದ್ರು, ಬಟ್ ಗೌರ್ಮೆಂಟ್ಗೆ ಈಸ್ ನಾಟ್ ರೆಸ್ಪಾನ್ಸಿಬಲ್. ಗೌರ್ಮೆಂಟ್ಗೆ ಯಾರು ರೆಸ್ಪಾನ್ಸಿಬಲ್ ಇಸ್ ದ ಸಪ್ಲೈಯರ್. ಅದು ನಾರ್ಮಲ್ ಪ್ರೊವಿಷನ್. whenever there is a deviation between the normal provision, that is supplier is always liable for paying the tax, is the basic criteria. Supplier person ಯಾರು ಮಾರಾಟ ಮಾಡುತ್ತಾನೋ ಅವನು basically he is the person who is liable to pay tax. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ದ ಬೈಯರ್ ಇಸ್ ಲಯಬಲ್. ಹೂ ಬೈಯರ್ ಇಸ್ ಲಯಬಲ್. ಅದು ಎರಡು ಸಂದರ್ಭಗಳಲ್ಲಿ ಆಗುತ್ತೆ. ಒಂದು, ನೋಟಿಫೈಡ್ ನಿಗದಿಪಡಿಸಿರುವಂತಹ ಸೇವೆಗಳಲ್ಲಿ ಅಥವಾ ಮಾರಾಟ ವಸ್ತುಗಳ ಮಾರಾಟದಲ್ಲಿ. ರಿವರ್ಸ್ ಚಾರ್ಜ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ನೋಟಿಫೈಡ್ ಗೂಡ್ಸ್ ಅಂಡ್ ಸರ್ವಿಸಸ್. ಅವರೊಂದು ನೋಟಿಫೈ ಮಾಡಿರ್ತಾರೆ ಒಂದು ಗೂಡ್ಸ್. ಫಾರ್ ಎಕ್ಸಾಂಪಲ್ ಅಡ್ವೊಕೇಟ್ ಸರ್ವಿಸ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಸರ್ವಿಸ್ ಆಗಿರ್ಬೋದು. ಅಡ್ವೊಕೇಟ್ ಸರ್ವಿಸ್ ಅಥವಾ ಡೈರೆಕ್ಟರ್ ಸರ್ವಿಸ್ ಅಲ್ಲಿ ಏನಾಗುತ್ತೆ, ದ ರಿಸಿಪಿಯಂಟ್ ಆಫ್ ಸರ್ವಿಸ್. ಈಗ ಅಡ್ವೊಕೇಟ್ ಇಸ್ ಅ ಪ್ರೊವೈಡರ್ ಆಫ್ ಸರ್ವಿಸ್, ಡೈರೆಕ್ಟರ್ ಇಸ್ ಅ ಪ್ರೊವೈಡರ್ ಆಫ್ ಸರ್ವಿಸ್. ಈ ಕಂಪನಿಗಳು ಯಾರು ಈ ಅಡ್ವೊಕೇಟ್ ಮತ್ತು ಡೈರೆಕ್ಟರ್ಗಳಿಂದ ಸೇವೆ ತೆಗೆದುಕೊಳ್ತಾರೋ ಅವರು ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಓಕೆ, so it is called reverse charge mechanism in respect of notified services. Also we have one more notified reverse charge, that is 9(4). Section 9(4), originally it was a different. All the purchases ಏನೇ ಒಂದು ಅನ್ರಿಜಿಸ್ಟರ್ಡ್ ಡೀಲರ್ ಹತ್ರ ಪರ್ಚೇಸ್ ಮಾಡಿದ್ರು, ರಿಜಿಸ್ಟರ್ಡ್ ಡೀಲರ್ ಅದನ್ನ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ಪೇ ಮಾಡಬೇಕಿತ್ತು. ಅದು 2017 ಅಲ್ಲಿ GST ಇಂಪ್ಲಿಮೆಂಟೇಷನ್ ಆದಾಗ ಇತ್ತು. ಬಟ್ ಇನ್ನು ಫೆಬ್ರವರಿ 2018 ಅದನ್ನ ಅಮೆಂಡ್ಮೆಂಟ್ ಮಾಡಿ ಈಗ ಏನ್ ಮಾಡಿದ್ರೆ, ಓನ್ಲಿ ನೋಟಿಫೈಡ್ ಕ್ಲಾಸ್ ಆಫ್ ಪರ್ಸನ್ಸ್ ಹ್ಯಾಸ್ ಟು ಪೇ ಟ್ಯಾಕ್ಸ್ ಅಂಡರ್ ರಿವರ್ಸ್ ಚಾರ್ಜ್. 9(4) ಅಲ್ಲಿ ಈಗ ಒಂದೇ ಒಂದು ಕ್ಲಾಸ್ ಆಫ್ ಡೀಲರ್ಸ್ ಇದ್ದಾರೆ, ದಟ್ ಈಸ್ ಕನ್ಸ್ಟ್ರಕ್ಷನ್. ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅವರು ಕನ್ಸ್ಟ್ರಕ್ಷನ್ ಆಫ್ ಅಪಾರ್ಟ್ಮೆಂಟ್ ಅಂಡ್ ಅದು. ಸೊ ಅವರು ಏನೇ ಸಿಮೆಂಟ್ ಅನ್ನು ಅನ್ರಿಜಿಸ್ಟರ್ಡ್ ಡೀಲರ್ ಇಂದ ಪರ್ಚೇಸ್ ಮಾಡಿದ್ರೆ ದೇ ಹ್ಯಾವ್ ಟು ಪೇ ಅಂಡರ್ ರಿವರ್ಸ್ ಚಾರ್ಜ್. ಈ ಕನ್ಸ್ಟ್ರಕ್ಷನ್ ಡೆವಲಪರ್ಸ್ ಇಫ್ ದೇ ಪರ್ಚೇಸ್ ಗೂಡ್ಸ್ ಮೆಷಿನರಿ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ದೇ ಹ್ಯಾವ್ ಟು ಪೇ ಅಂಡರ್ ರಿವರ್ಸ್ ಚಾರ್ಜ್. ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು ಕಂಡೀಷನ್ ಇದೆ. ಈ ಡೆವಲಪರ್ ಪ್ರತಿಯೊಂದು ಗೂಡ್ಸ್ ಮತ್ತು ಸರ್ವಿಸ್ಗಳನ್ನ ರಿಜಿಸ್ಟರ್ಡ್ ಡೀಲರ್ ಇಂದನೇ ಪರ್ಚೇಸ್ ಮಾಡಬೇಕು. ಅಕಸ್ಮಾತ್ ಅವನು ಪರ್ಚೇಸ್ ಮಾಡದೆ ಅವನ ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ 80% ಜಾಸ್ತಿ ರಿಜಿಸ್ಟರ್ಡ್ ಡೀಲರ್ ಇಂದ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಆ 80% ಅನ್ನು ಬಿಟ್ಟು ಬಾಕಿ ಇರೋ 20%ಗೆ 80%ಗಿಂತ ಎಷ್ಟು ಕಡಿಮೆ ಆಗಿರ್ತದೆ ಅಷ್ಟು ಪರ್ಸೆಂಟೇಜ್ ಅನ್ನು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ 2 kinds ಆಫ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಎಕ್ಸೆಪ್ಟ್ ದಿಸ್ notified services and 9(3), that is 9(3) and 94, ಏನೇ ಇದ್ರು ಇಟ್ ಇಸ್ ಫಾರ್ವರ್ಡ್ ಚಾರ್ಜ್. In 9(3) there is an equivalent section in IGST Act, that is 5(3). IGST Act is a levy on interstate supply. CGST and SGST Act is a levy on intrastate supply. Within the state ಅಲ್ಲಿ ಏನೇ ಸಪ್ಲೈ ಆದ್ರೂ ನಿಮಗೆ CGST SGST ಬರುತ್ತೆ. ಇಂಟರ್ಸ್ಟೇಟ್ ಸಪ್ಲೈ ಆದ್ರೆ IGST ಬರುತ್ತೆ. ಈ IGST ಅಲ್ಲಿ ಒಂದು ನೋಟಿಫೈಡ್ ಸರ್ವಿಸಸ್ ಇದೆ, ಅದು ಟ್ಯಾಕ್ಸ್ ಆನ್ ಓಷನ್ ಫ್ರೈಟ್. 5(3) ವರ್ಡಿಂಗ್ಸ್ ಯಾವ ತರ ಇದೆ ಅಂದ್ರೆ, ಎ ರಿಸಿಪಿಯಂಟ್ ಆಫ್ ಸರ್ವಿಸ್ ಹ್ಯಾಸ್ ಟು ಪೇ ಟ್ಯಾಕ್ಸ್ ಆನ್ ಆರ್ ನೋಟಿಫೈಡ್ ಸರ್ವಿಸಸ್. ಈ ರಿಸಿಪಿಯಂಟ್ ಏನಿದೆ ಅದನ್ನ ನೋಟಿಫೈ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾದ್ರೆ ಬೈ ಡಿಫಾಲ್ಟ್, you should not forget anytime, by default the liability to pay the tax is on supplier. Only in an exception, that is 9(3), 9(4) exceptions, it has to be paid by a recipient.
Under GST, a levy is very well crystallized. That is, act of supplying goods or services. Next, already ನಾನು ಹೇಳಿದ ಹಾಗೆ ಆ GST ಅಲ್ಲಿ ಲೆವಿ ಆಸ್ಪೆಕ್ಟ್ ಇರೋದು ಸಪ್ಲೈ. ಸೊ ಸಪ್ಲೈ ಅನ್ನೋದು ತುಂಬಾ ಮಹತ್ವಪೂರ್ಣವಾಗಿದೆ. ಸೊ ಯು ಶುಡ್ ನೋ ಈಚ್ ಅಂಡ್ ಎವ್ರಿ ವರ್ಡ್ ಆಫ್ ಡೆಫಿನಿಷನ್ ಸಪ್ಲೈ ದಟ್ ಈಸ್ ಗಿವನ್ ಇನ್ ಸೆಕ್ಷನ್ 7. ಯಾಕಂದ್ರೆ ಆ ಲೆವಿ ಬಂದು ಸಪ್ಲೈ ಆಗಿರೋದ್ರಿಂದ ಇಫ್ ದರ್ ಇಸ್ ನೋ ಸಪ್ಲೈ ದೇರ್ ವಿಲ್ ನಾಟ್ ಬಿ ಎನಿ GST ಇಂಪ್ಲಿಕೇಶನ್. ಆ ಸಪ್ಲೈ ಕೆಲವೊಂದು ಅಂಶಗಳನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕವರ್ ಮಾಡ್ತೇನೆ ನೋಡೋಣ. ನೆಕ್ಸ್ಟ್ ನಾನೀಗ ಫಸ್ಟ್ ಈ GST ಆಕ್ಟ್ ಅಲ್ಲಿ ಬರುವ ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳನ್ನ ಕವರ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಈ ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ GST ಅರ್ಥ ಆಗೋದು ಕಷ್ಟ. ಫಸ್ಟ್ ಲೆವಿ, ಆ ಲೆವಿ ಬಗ್ಗೆ ಇನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಬೇಕು ಅಂದ್ರೆ ಲೆವಿ ಈಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ನಥಿಂಗ್ ಎಲ್ಸ್. If you supply immovable property because it is not a goods, so there is no GST. If you if the father gifts his car to his son, whether GST is applicable? No. Why? It is not satisfying the some criteria of supply. That we will discuss why. What is the exact point when we can say there is a levy, when there is no levy. Next important thing which you should know is time of supply. We'll just go to one example and understand what is exactly is the time of supply and how it's very, very important in your very important in GST. ನಾವು ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಸೇಲ್, ಓಕೆ, ಒಂದು ಸೇಲ್ ಮಾಡೋದಕ್ಕೆ ಒಂದು ಸೇಲ್ ಅಂದ್ರೆ ಒಂದು ಸೇಲ್ ಸೈಕಲ್ ಫ್ರಮ್ ದ ಡೇಟ್ ಟೇಕಿಂಗ್ ಅನ್ ಆರ್ಡರ್, ಅಕ್ಸೆಪ್ಟಿಂಗ್ ದ ಆರ್ಡರ್, ರಿಸೀವಿಂಗ್ ಅಡ್ವಾನ್ಸ್, ಮ್ಯಾನುಫ್ಯಾಕ್ಚರರ್, ರಿಮೂವ್ ಅಂಡ್ ಕಲೆಕ್ಟಿಂಗ್ ದ ಬ್ಯಾಲೆನ್ಸ್. ಸೊ ಇಟ್ ಈಸ್ ಒನ್ ಬಿಸ್ನೆಸ್ ಸೈಕಲ್. Okay, to complete one business cycle, this is the typical industry. It's an imaginary industry which I have created to teach you how important is the time of supply. You assume for completing one business cycle, this company takes 7 months. In the month 1, July 2017, it collects order, that is performa invoices, issues performa invoices in July 2017, and receives purchase order from the buyer on July 17, that is next month, and it accepts the purchase order on September 17th, and it receives advance in October 17th, and manufactures this special product in November 17th, and removes these goods and raises an invoice in December 2017, and receives the balance advance, that is after 180 days, that is July 2018. To complete one business cycle of one business cycle of this industry, you take you collection, you relieve, it requires 6 months. ಅಂದ್ರೆ ಇವ್ರಿಗೆ ಒಂದು ಬಿಸ್ನೆಸ್ ಸೈಕಲ್ ಅನ್ನ ಸಂಪೂರ್ಣ ಮಾಡೋದಕ್ಕೆ 6 ತಿಂಗಳು ಬೇಕಾಗುತ್ತೆ. ಈ 6 ತಿಂಗಳಲ್ಲಿ ಯಾವ ತಿಂಗಳು ನೀವು ಟ್ಯಾಕ್ಸ್ ಕಟ್ಟಬೇಕು? ಯಾಕೆಂದ್ರೆ ಡಿಫರೆಂಟ್ ಆಕ್ಟಿವಿಟಿ ಆಫ್ ಒನ್ ಸೈಕಲ್, ಈ 6 ಆಕ್ಟಿವಿಟೀಸ್ ಒಂದೇ ಮಂತ್ ಆಗಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಒಂದೇ ಮಂತ್ ಆಗಿದ್ರೆ ಆ ಮಂತ್ ನಾನು ಗೌರ್ಮೆಂಟ್ಗೆ ಟ್ಯಾಕ್ಸ್ ತುಂಬೋದಿತ್ತು. ಬಟ್ ಈ ಆಕ್ಟಿವಿಟಿ ಡಿಫ್ರೆಂಟ್ ಮಂತ್ಗಳಲ್ಲಿ ಆಗ್ತಾ ಇದೆ. ಒಂದು ಜುಲೈ, ಒಂದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಸೊ ಈ ತರ ಡಿಫ್ರೆಂಟ್ ಮಂತ್ಗಳಲ್ಲಿ ಆಗ್ತಾ ಇರೋದ್ರಿಂದ ಈ ಟ್ಯಾಕ್ಸ್ ಅನ್ನ ಯಾವಾಗ ತುಂಬಬೇಕು ಅನ್ನೋದು ಸಮಸ್ಯೆ ಬರುತ್ತೆ. ಆವಾಗ ನಾವು ಏನ್ ಪ್ರಾವಿಷನ್ ನೋಡ್ಬೇಕು ಅಂದ್ರೆ ವಿ ನೀಡ್ ಟು ಸಿ ಟೈಮ್ ಆಫ್ ಸಪ್ಲೈ. ಸೊ ಗೌರ್ಮೆಂಟ್ has defined what is time of supply for services in section 12 of CGST Act and section 13 of CGST Act in respect of services. ಅದರಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡಿರುತ್ತೆ. ಸೊ ನೀವು ಟೈಮ್ ಆಫ್ ಸಪ್ಲೈ ಪ್ರಾವಿಷನ್ ಅನ್ನ ಸರಿಯಾಗಿ ಓದಿದ್ರೆ ನಿಮ್ಗೆ ಯಾವಾಗ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ತಿಳಿಯುತ್ತೆ. ಈ GST ಅಲ್ಲಿ ಪರ್ಫಾರ್ಮಾ ಇನ್ವಾಯ್ಸ್ ಇಸ್ ನಾಟ್ ಅ ಇನ್ಸ್ಟೆನ್ಸ್ ಆಫ್ ಲೆವಿ ಆರ್ ಟೈಮ್ ಆಫ್ ಸಪ್ಲೈ. ಸೊ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟೋ ಅವಶ್ಯಕತೆ ಇಲ್ಲ PO ಅಕ್ಸೆಪ್ಟ್ ಮಾಡಿದಾಗ. ಬಟ್ ವೆನ್ ಪರ್ಫಾರ್ಮಾ ಇನ್ವಾಯ್ಸ್ ಇಸ್ ಅಕ್ಸೆಪ್ಟೆಡ್ ಅಂದ್ರೆ
ನೀವು ಕೊಟ್ಟಿರೋದನ್ನ ಪರ್ಚೇಸ್ ಆರ್ಡರ್ ತಗೊಳ್ತೀರಾ. ನೀವು ಪರ್ಚೇಸ್ ಆರ್ಡರ್ನ ಆಕ್ಸೆಪ್ಟ್ ಮಾಡಿದಾಗ ಒಂದು ಲೆವಿ ಕ್ರಿಸ್ಟಲೈಸ್ ಆಗುತ್ತೆ. ಬಿಕಾಸ್ ನೀವು ಸೆಕ್ಷನ್ 7 ಅಲ್ಲಿ ಓದಿದ್ರೆ ಈವನ್ ಅನ್ ಅಗ್ರೀಡ್ ಟು ಸಪ್ಲೈ ಇಸ್ ಅ ಲೆವಿ. ಅಗ್ರೀಡ್ ಟು ಸಪ್ಲೈ ಲೆವಿ ಆಗಿದ್ರಿಂದ ನೀವು ಒಂದ್ಸತಿ ನಾನು ಸಪ್ಲೈ ಮಾಡ್ತೇನೆ ಅಂತ ಕಾಂಟ್ರಾಕ್ಚುಯಲ್ ಸೈನ್ ಮಾಡಿದ್ರೆ ಲೆವಿ ಟ್ರಿಗರ್ ಆಗುತ್ತೆ. ಬಟ್ ಈಸ್ ಹಿ ಲಯಬಲ್ ಟು ಪೇ ದ ಟ್ಯಾಕ್ಸ್? ನೋ, because once the levy is crystallized, the collection andre levy crystallize aadmele the government has its own time and rules to collect. The government can defer this collection to the future appropriate time. Future appropriate time anna fix madide, adu time of supply. Next, receipt of advance. So receipt of advance on 50,000 in October 2017. Okay. So ನೀವು ಈ ಟೈಮ್ ಆಫ್ ಸಪ್ಲೈ ಅಲ್ಲಿ ಗೂಡ್ಸ್ಗೆ ಮತ್ತು ಸರ್ವಿಸಸ್ಗೆ ಒಂದು ಸಣ್ಣ ಬದಲಾವಣೆ ಇದೆ. ಗೂಡ್ಸ್ಗೆ ಅಡ್ವಾನ್ಸ್ ತಗೊಂಡ್ರೆ ನೀವು ಟ್ಯಾಕ್ಸ್ನ ಕಟ್ಟೋ ಅವಶ್ಯಕತೆ ಇಲ್ಲ. ಬಟ್ 15 ನವೆಂಬರ್ 2017 ತನಕ ಯಾವ ರೂಲ್ಸ್ ಇತ್ತು ಅಂದ್ರೆ ಈವನ್ ಗೂಡ್ಸ್ ಆಗಲಿ ಸರ್ವಿಸ್ ಆಗಲಿ ಅಡ್ವಾನ್ಸ್ ತಗೊಂಡ್ರೆ ಟು ದ ಎಕ್ಸ್ಟೆಂಟ್ ಆಫ್ ದ ಅಡ್ವಾನ್ಸ್, ನೀವು ಎಷ್ಟು ಅಡ್ವಾನ್ಸ್ ತಗೊಂಡಿರ್ತೀರಾ ಅಷ್ಟು ಅಡ್ವಾನ್ಸ್ನ ಟ್ಯಾಕ್ಸು ಅದೇ ಮಂತಲ್ಲಿ ಕಟ್ಟಬೇಕಿತ್ತು. ಆದರೆ 15 ನವೆಂಬರ್ 2017 ಇಂದ ಈ ಒಂದು ಸಣ್ಣ ಬದಲಾವಣೆ ಮಾಡಿದ್ದಾರೆ. ಬಿಕಾಸ್ ವ್ಯಾಟ್ ಅಲ್ಲಿ ಯಾರು ಅಡ್ವಾನ್ಸ್ ಮೇಲೆ ಟ್ಯಾಕ್ಸ್ ಕಟ್ತಿರ್ಲಿಲ್ಲ. ಸೊ ಎಲ್ಲ ಗ್ರಾಹಕರಿಗೂ ಅದರಲ್ಲಿ ಒಂದು ತೊಂದರೆ ಕಾಣಿಸ್ತಾ ಇತ್ತು. ಸೊ ಅವ ಏನು ಡಿಸೈಡ್ ಮಾಡಿದ್ರು ಅಂದ್ರೆ ಬೇಡ, ಈ ಗೂಡ್ಸ್ ಅವರಿಗೆ ಟ್ಯಾಕ್ಸ್ ಈ ಇದರ ಮೇಲೆ ಪೇ ಮಾಡೋದು ಬೇಡ ಅಂತೇಳಿ ಅವರು ಒಂದು ನೋಟಿಫಿಕೇಶನ್ ಬಿಟ್ಟು ಈ ಟೈಮ್ ಆಫ್ ಸಪ್ಲೈ ಫಾರ್ ಗೂಡ್ಸ್ ಏನಿದೆ ಅದನ್ನ ಆ ಅಡ್ವಾನ್ಸಸ್ ಅನ್ನ ತೆಗೆದುಹಾಕಿದ್ರು. ಇವಾಗ ಏನು ಅಂದ್ರೆ ಈ ಅಡ್ವಾನ್ಸಸ್ ಮೇಲೆ ಯಾರು ಕಟ್ಟಬೇಕು ಅಂದ್ರೆ ಈ ಸರ್ವಿಸ್ ಪ್ರೊವೈಡರ್ಸ್ ಮಾತ್ರ ಕಟ್ಟಬೇಕು. ಈ ಸರ್ವಿಸ್ ಪ್ರೊವೈಡರ್ಸ್ಗೆ ಏನ್ ರೂಲ್ ಇದೆ? ಈ ಸರ್ವಿಸ್ ಪ್ರೊವೈಡರ್ ಏನ್ ರೂಲ್ ಇದೆ ಅಂದ್ರೆ ನಾರ್ಮಲ್ ಸರ್ವಿಸ್ ಪ್ರೊವೈಡರ್ ಒಂದು ಸರ್ವಿಸ್ ಆದ 30 ದಿನಗಳಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ನ ಇಶ್ಯೂ ಮಾಡಬೇಕು. ಟ್ಯಾಕ್ಸ್ ಇನ್ವಾಯ್ಸ್ನ 30 ದಿವಸದಲ್ಲಿ ಇಶ್ಯೂ ಮಾಡಿದ್ರೆ ಅವನ ಟೈಮ್ ಆಫ್ ಸಪ್ಲೈ ಏನಾಗುತ್ತೆ ಅಂದ್ರೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಆರ್ ಅಡ್ವಾನ್ಸ್ ವಿಚ್ ಎವರ್ ಇಸ್ ಅರ್ಲಿಯರ್. ಅಂದ್ರೆ ಸರ್ವಿಸ್ ಪ್ರೊವೈಡರ್ ಅಡ್ವಾನ್ಸ್ ತಗೊಂಡ್ರೆ ಅವನು ಯಾವ ಮಂತಲ್ಲಿ ಅಡ್ವಾನ್ಸ್ ತಗೊಂಡಿರ್ತಾನೋ ಆ ಮಂತಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಗೂಡ್ಸ್ಗಾದ್ರೆ ಆನ್ ಆರ್ ಬಿಫೋರ್ ರಿಮೂವಲ್ ಆಫ್ ಗೂಡ್ಸ್. ಅಂದ್ರೆ ನಾನು ಇವತ್ತು ನಾನು ಗೂಡ್ಸ್ನ ರಿಮೂವ್ ಮಾಡ್ತಾ ಇದ್ದೇನೆ ಅಂದ್ರೆ ಆ ರಿಮೂವ್ ಮಾಡೋದಕ್ಕಿಂತ ಮುಂಚೆ ನಾನು ಇನ್ವಾಯ್ಸ್ ಅನ್ನ ಜನರೇಟ್ ಮಾಡಬೇಕು. ಸೊ ಟೈಮ್ ಆಫ್ ಸಪ್ಲೈ ಫಾರ್ ಗೂಡ್ಸ್ ಏನಾಗುತ್ತೆ ಅಂದ್ರೆ ಇಶ್ಯೂ ಆಫ್ ಇನ್ವಾಯ್ಸ್ ಆರ್ ರಿಮೂವಲ್ ಆಫ್ ಗೂಡ್ಸ್ ವಿಚ್ ಎವರ್ ಇಸ್ ಅರ್ಲಿಯರ್. ಅಂದ್ರೆ ನಾನು ಗೂಡ್ಸ್ ಅನ್ನು ರಿಮೂವ್ ಮಾಡೋದಕ್ಕಿಂತ ಮುಂಚೆ ನನ್ನ ಫ್ಯಾಕ್ಟ್ರಿ ಅಥವಾ ಅಂಗಡಿ ಅಲ್ಲಿ ಈ ಗೂಡ್ಸ್ ಅನ್ನು ರಿಮೂವ್ ಮಾಡೋದಕ್ಕಿಂತ ಮುಂಚೆ ನಾನು ಏನ್ ಮಾಡಬೇಕು? ಟ್ಯಾಕ್ಸ್ ಇನ್ವಾಯ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ಇನ್ವಾಯ್ಸ್ ಜೊತೆ ನಾನು ರಿಮೂವ್ ಮಾಡ್ಬೋದು. ಎನಿ ಗೂಡ್ಸ್ ವಿಚ್ ಇಸ್ ನಾಟ್ ಕವರಿಂಗ್ ದ ಟ್ಯಾಕ್ಸ್ ಇನ್ವಾಯ್ಸ್ ಈಸ್ ಲಾಂಗ್ ಇಟ್ ಈಸ್ ಲಯಬಲ್ ಟು ಕಾನ್ಫಿಸ್ಕೇಶನ್ ಬೈ ದ ಅಥಾರಿಟೀಸ್. ನಾನು ಗೂಡ್ಸ್ ಅನ್ನು ರಿಮೂವ್ ಮಾಡಿ ಅದನ್ನು ಮೂವ್ ಮಾಡಬೇಕು ಅಂದ್ರೆ ನನ್ನ ಹತ್ರ ಮೇನ್ 2 ಡಾಕ್ಯುಮೆಂಟ್ ಇರಬೇಕು. ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು, ಇನ್ನೊಂದು ಇ-ವೇ ಬಿಲ್ ಇರಬೇಕು. ಇ-ವೇ ಬಿಲ್ ಯಾವಾಗ ಅವಶ್ಯಕತೆ ಇದೆ ಅಂದ್ರೆ ಇ-ವೇ ಬಿಲ್ ಟ್ರಾನ್ಸಾಕ್ಷನ್ ಆ ಕನ್ಸೈನ್ಮೆಂಟ್ ವ್ಯಾಲ್ಯೂ ಮೋರ್ ದನ್ 50,000 ಇದ್ರೆ ನಿಮ್ಮ ಹತ್ರ 2 ಡಾಕ್ಯುಮೆಂಟ್ ಇರಬೇಕು. ಒಂದು ಟ್ಯಾಕ್ಸ್ ಇನ್ವಾಯ್ಸ್, ಇನ್ನೊಂದು ಇ-ವೇ ಬಿಲ್. ಈ ವ್ಯಾಲ್ಯೂ ಲೆಸ್ ದೆನ್ 50,000 ಆದ್ರೆ ನಿಮ್ಮ ಹತ್ರ ಒಂದೇ ಒಂದು ಡಾಕ್ಯುಮೆಂಟ್ ಇದೆ ಸಾಕು, ಅದು ಟ್ಯಾಕ್ಸ್ ಇನ್ವಾಯ್ಸ್. ಸೊ ಈಗ ನಿಮ್ಗೆ ಒಂದು ಅರ್ಥ ಆಯ್ತು ಗೂಡ್ಸ್ಗೆ ಹೇಗೆ ಆಗುತ್ತೆ, ಸರ್ವಿಸಸ್ಗೆ ಹೇಗೆ ಆಗುತ್ತೆ ಅಂತ. ಈ ಸರ್ವಿಸಸ್ಗಾದ್ರೆ ಮಾತ್ರ ನೀವು ಅಡ್ವಾನ್ಸಸ್ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕು. ನಾವು ಈಗ ಅಕ್ಟೋಬರ್ 2017 ಎಕ್ಸಾಂಪಲ್ ನೋಡ್ತಾ ಇರೋದ್ರಿಂದ ನಾವೇನ್ ಮಾಡೋಣ, ಈವನ್ ಗೂಡ್ಸ್ಗೆ ಕೂಡ ಅಡ್ವಾನ್ಸಸ್ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕು. ಯಾಕಂದ್ರೆ ಟಿಲ್ 15 ನವೆಂಬರ್ 2007 ಈವನ್ ಗೂಡ್ಸ್ಗಳಿಗೆ ಅಡ್ವಾನ್ಸಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಈ GST ಫೈಲಿಂಗ್ ಮಾಡಬೇಕಾದ್ರೆ ಅಥವಾ ಈ ಟ್ಯಾಕ್ಸ್ ಪೇ ಮಾಡ್ಬೇಕಾದ್ರೆ ಯಾವ ತರ ಎಫೆಕ್ಟ್ ಆಗುತ್ತೆ ಇಲ್ಲಿ ನೋಡಿ. ಈ ಅಕ್ಟೋಬರ್ 2017 ಅಲ್ಲಿ 50,000 ನಾವು ಅಡ್ವಾನ್ಸ್ ತಗೊಂಡಿದ್ದೇವೆ. ಏನಾಗುತ್ತೆ ಅಂದ್ರೆ GSTR1 ದಟ್ ಇಸ್ ದ ರಿಟರ್ನ್ ಫಾರ್ ಸ್ಟೇಟ್ಮೆಂಟ್ ಆಫ್ ಸಪ್ಲೈ ಮತ್ತೆ 3B ರಿಟರ್ನ್ಸ್ ಫೈಲ್ ಮಾಡ್ಬೇಕಾದ್ರೆ ನಾವು ಅಕ್ಟೋಬರ್ ಅಲ್ಲಿ ಟ್ಯಾಕ್ಸ್ ಟು ದ ಎಕ್ಸ್ಟೆಂಟ್ ಆಫ್ 50,000 ಅಂದ್ರೆ
1 ಲಕ್ಷಕ್ಕೆ 18,000 ಟ್ಯಾಕ್ಸ್ ಇದ್ರೆ 50,000ಕ್ಕೆ 9,000. ಆ 9,000 ಟ್ಯಾಕ್ಸ್ ಅನ್ನು ನಾವು ಅಕ್ಟೋಬರ್ 2017 ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ನವೆಂಬರ್ 2017 ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಮಾಡಿದಾಗ GST ಅಲ್ಲಿ ಯಾವುದೇ ಟ್ಯಾಕ್ಸ್ ಇನ್ಸಿಡೆನ್ಸ್ ಇಲ್ಲ. ಮೊದಲು ನಮಗೆ ಇದು ಎಕ್ಸೈಸ್ ಡ್ಯೂಟಿ ಅಂತ ಇತ್ತು, ಅದು ಮ್ಯಾನುಫ್ಯಾಕ್ಚರ್ ಮೇಲೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ವಿ ಬಿಕಾಸ್ ದ ಲೆವಿ ವಾಸ್ ಅಂಡರ್ ಮ್ಯಾನುಫ್ಯಾಕ್ಚರ್. ಬಟ್ ಈಗ ಮ್ಯಾನುಫ್ಯಾಕ್ಚರ್ ಮೇಲೆ ಯಾವುದೇ ಲೆವಿ ಇಲ್ಲ, ಈಗ ನಮಗೆ ಲೆವಿ ಇರುವುದು ಆನ್ ಸಪ್ಲೈ. ಸೊ ನಮಗೆ ನವೆಂಬರ್ ಮಂತಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವು ಜುಲೈಯಲ್ಲಿ ಯಾವುದೇ ಟ್ಯಾಕ್ಸ್ ಪೇ ಮಾಡಿಲ್ಲ, ಆಗಸ್ಟಲ್ಲಿ ಯಾವುದೇ ಟ್ಯಾಕ್ಸ್ ಪೇ ಮಾಡಿಲ್ಲ, ಸೆಪ್ಟೆಂಬರಲ್ಲಿ ಈ ಒಂದು ದೇರ್ ಇಸ್ ಎ ಲೆವಿ, ನಾವು ಯಾವುದೇ ಟ್ಯಾಕ್ಸ್ ಪೇ ಮಾಡಿಲ್ಲ. ಯಾಕಂದ್ರೆ ಟೈಮ್ ಆಫ್ ಸಪ್ಲೈ ಬರಲಿಲ್ಲ. ಯಾವಾಗ? ಸೆಪ್ಟೆಂಬರ್ಗೆ ಟೈಮ್ ಆಫ್ ಸಪ್ಲೈ ಬರಲಿಲ್ಲ. ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ ಅಡ್ವಾನ್ಸ್ ಅನ್ನು ತೆಗೆದುಕೊಂಡೋದ್ರಿಂದ ಟು ದ ಎಕ್ಸ್ಟೆಂಟ್ ಆಫ್ 50,000 ನಮಗೆ ಟೈಮ್ ಆಫ್ ಸಪ್ಲೈ ಟ್ರಿಗರ್ ಆಗಿದೆ. ಟು ದ ಎಕ್ಸ್ಟೆಂಟ್ ಆಫ್ 50,000 ನಾವು ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ. ನವೆಂಬರ್ ಅಲ್ಲಿ ಯಾವುದೇ ಟ್ಯಾಕ್ಸ್ ಪೇ ಮಾಡಬೇಕಾಗಿಲ್ಲ, ಯಾಕಂದ್ರೆ ಅದು ಮ್ಯಾನುಫ್ಯಾಕ್ಚರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇನ್ವಾಯ್ಸಿಂಗ್ ಅಂಡ್ ರಿಮೂವಲ್. ಸೊ ನಾನು ಆವಾಗಲೇ ಹೇಳಿದೆ, ಬಿಫೋರ್ ರಿಮೂವಿಂಗ್ ದ ಗೂಡ್ಸ್ ಯು ಹ್ಯಾವ್ ಟು ಇಶ್ಯೂ ಎನ್ ಇನ್ವಾಯ್ಸ್. ನೀವು ಸರಕುಗಳನ್ನು ಹೊರಗಡೆ ತೆಗಿತಾ ಇರೋದಕ್ಕಿಂತ ಮುಂಚೆ ನೀವು ಟ್ಯಾಕ್ಸ್ ಇನ್ವಾಯ್ಸ್ ಅನ್ನು ಇಶ್ಯೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಆಲ್ರೆಡಿ 50,000 ಅಡ್ವಾನ್ಸ್ ಕಲೆಕ್ಟ್ ಆಗಿದೆ, ಬ್ಯಾಲೆನ್ಸ್ 1 ಲಕ್ಷ ಅಷ್ಟೇ ಇರೋದು. ಬಟ್ ಇನ್ವಾಯ್ಸಸ್ ನಾನು 1 ಲಕ್ಷಕ್ಕೆ ಇಶ್ಯೂ ಮಾಡಬೇಕಾ, 1,50,000ಕ್ಕೆ ಇಶ್ಯೂ ಮಾಡಬೇಕಾ? ಇನ್ವಾಯ್ಸ್ ಶುಡ್ ಆಲ್ವೇಸ್ ಬಿ ಫಾರ್ 1,50,000. ಈ 50,000 ನೀವು ಏನು ಅಡ್ವಾನ್ಸ್ ತಗೊಂಡಿರ್ತೀರೋ ಆ 50,000 ಅಡ್ವಾನ್ಸ್ ತಗೊಂಡಾಗ ಅದಕ್ಕೆ ಅಡ್ವಾನ್ಸ್ ರಿಸಿಪ್ಟ್ ಅಂತ ಇಶ್ಯೂ ಮಾಡಬೇಕು. ಈ ಗೂಡ್ಸ್ ಅನ್ನು ರಿಮೂವ್ ಮಾಡಬೇಕಾದ್ರೆ ಅದಕ್ಕೆ ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಸರ್, ಈಗ 1,50,000ಕ್ಕೆ ಟ್ಯಾಕ್ಸ್ ಇಶ್ಯೂ ಮಾಡಿದ್ರೆ ಈಗ ನಾನು 1,50,000ಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ, 50,000ಕ್ಕೆ ಟ್ಯಾಕ್ಸ್ 50,000ಕ್ಕೆ ನಾನು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀನಲ್ಲ ಅಂತ ಒಂದು ಕ್ವಶನ್ ಬರುತ್ತೆ. ಎಸ್, ನೀವು ಕೇಳ್ತಾ ಇರೋ ಕ್ವಶನ್ ಕರೆಕ್ಟ್. ಇನ್ವಾಯ್ಸ್ ಅನ್ನ 1,50,000ಕ್ಕೆ ಇಶ್ಯೂ ಮಾಡಬೇಕು. ಬಟ್ ನೀವು GSTR1 ರಿಟರ್ನ್ ಫೈಲ್ ಮಾಡಬೇಕಾದ್ರೆ 1,50,000 ಡಿಕ್ಲೇರ್ ಮಾಡಬೇಕು. ಬಟ್ ಯು ಕ್ಯಾನ್ ಟೇಕ್ ಎ ಕ್ರೆಡಿಟ್ ಫಾರ್ ಟ್ಯಾಕ್ಸ್ ಆಲ್ರೆಡಿ ಪೇಯ್ಡ್ ಆನ್ ಅಡ್ವಾನ್ಸಸ್. ಅದರಲ್ಲಿ ಟೇಬಲ್ 11 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಆ ಟೇಬಲ್ 11 ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಈ 50,000ಕ್ಕೆ ಪೇ ಮಾಡಿರೋ ಟ್ಯಾಕ್ಸ್ನ ಮೈನಸ್ ಮಾಡ್ಕೋಬಹುದು. ಸೊ ಟ್ಯಾಕ್ಸ್ ಆನ್ 1,50,000 ಮೈನಸ್ ಟ್ಯಾಕ್ಸ್ ಆನ್ 50 ವಿಚ್ ಇಸ್ ಆಲ್ರೆಡಿ ಪೇಯ್ಡ್ ಮೈನಸ್ ಮಾಡಿದ್ರೆ ಟ್ಯಾಕ್ಸ್ ಆನ್ 1,00,000. ಸೊ 1,00,000ಗೆ 18% ಅಂದರೆ 18,000 ಮಾತ್ರ ಡಿಸೆಂಬರ್ ಅಲ್ಲಿ ಪೇ ಮಾಡಬೇಕು. ಸೊ ಟೋಟಲ್ ಸೇಲ್ ಬಂದು 1,50,000. ಆ 1,50,000ಗೆ ಅಡ್ವಾನ್ಸಸ್ ಟೈಮಲ್ಲಿ 50,000 ಪೇ ಮಾಡಿರ್ತೀರಾ, ಬ್ಯಾಲೆನ್ಸ್ 1,00,000ನ ಡಿಸೆಂಬರ್ ಅಲ್ಲಿ ಪೇ ಮಾಡಬೇಕು. ಸೊ ಟೋಟಲ್ ಟ್ಯಾಕ್ಸ್ ಯು ವಿಲ್ ಬಿ ಪೇಯಿಂಗ್ ಓನ್ಲಿ ಆನ್ 1,50,000. ಸರ್, ರಿಸಿಪಿಯಂಟ್ ಯಾವಾಗ ಕ್ರೆಡಿಟ್ ತಗೋಬಹುದು? ಯಾಕಂದ್ರೆ ನಾನು ಇನ್ವಾಯ್ಸ್ ಇಶ್ಯೂ ಮಾಡ್ತಾ ಇರೋದು ಡಿಸೆಂಬರ್ 17th ಆಗಿರೋದ್ರಿಂದ ಒನ್ ಆಫ್ ದ ಬೇಸಿಕ್ ಡಾಕ್ಯುಮೆಂಟ್ ಫಾರ್ ಕ್ಲೈಮಿಂಗ್ ದ ಕ್ರೆಡಿಟ್ ಈಸ್ ಇನ್ವಾಯ್ಸ್. ಸೊ ಇನ್ವಾಯ್ಸ್ ಡಿಸೆಂಬರ್ ಅಲ್ಲೇ ಇಶ್ಯೂ ಮಾಡ್ತಾ ಇರೋದ್ರಿಂದ ಡಿಸೆಂಬರ್ ಆದ್ಮೇಲೆ ಇನ್ವಾಯ್ಸಸ್ ಕೈಗೆ ಬಂದ್ಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳಕಾಗುತ್ತೆ. ಅಲ್ಲಿ ತನಕ buyer cannot take input tax credit. So this is one of the other important aspect. Receipt of balance after consideration is nowhere relevant for a supplier, but there is one relevance for a buyer. Buyer, one of the condition for claiming input tax credit under section 16, Bandhu, he has to pay a consideration to the seller within 180 days. ಅವನು ಯಾರ ಹತ್ರ ಬೈ ಮಾಡಿರ್ತಾನೆ ಬೈಯರ್, ಆ ಸೆಲ್ಲರ್ಗೆ ಅವನು ಎಷ್ಟು, ಈಗ 1,50,000 ಅಂತ ಹೇಳಿದ್ರೆ ಆ 1,50,000 ಕನ್ಸಿಡರೇಷನ್ ಪೇ ಮಾಡಬೇಕು. ಅವನು 1,50,000 ಕನ್ಸಿಡರೇಷನ್ ಬೈಯರ್ಗೆ ಪೇ ಮಾಡಿಲ್ಲ ವಿತಿನ್ 180 ಡೇಸ್ ಅಂದ್ರೆ ಆ ರಿಸಿಪಿಯಂಟ್ ಆಫ್ ದ ಗುಡ್ಸ್, ಪರ್ಸನ್ ಹೂ ಟೇಕ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ದಿಸ್ ಇನ್ವಾಯ್ಸ್ ಹ್ಯಾಸ್ ಟು ರಿವರ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪ್ರೊಪೋರ್ಷನೇಟ್ಲಿ. ದಟ್ ವಿ ವಿಲ್ ಸಿ ಇನ್ ದ subsequent slides if the time permits. Okay, so I already told levy. One second. Yeah. So one more important aspect which should know is place of supply. So time of supply, you got to know, it is the time when you are liable to pay tax. The month or a date when this liability to pay tax triggers is the time of supply. The next important aspect which you should know is the place of supply. I already told
It is a destination-based consumption tax. The destination where the state government consumes, the state which consumes this supply will get revenue. You know, goods is somewhat very simple because there is a movement of goods. We can track the goods from state A, it has delivered to state B. So this money should go to state B. It is very simple. But in service, it is not so simple. Why it is not not so simple? There are different kinds of service. Service through immovable property. Service on repairing a movable goods. Service on repairing immobile goods. And general software services, professional services like us, all these are different kinds of service. Assume I'm a chartered accountant in Bangalore providing services to a person in New Delhi. Where is the destination of tax? It's very simple. Service is consumed in Delhi and this revenue should go to Delhi. Very simple. Now I have one immovable property, commercial property in Bangalore. The person from Delhi takes this on rent. Okay. ಇದನ್ನ ರೆಂಟಲ್ ತಗೊಂತಾರೆ, ನಾನು ಅವರಿಗೆ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡ್ತೀನಿ, ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಕಮ್ಸ್, ಈ ಟ್ಯಾಕ್ಸ್ ಯಾವ ಸ್ಟೇಟಿಗೆ ಹೋಗ್ಬೇಕು? ಈ ಟ್ಯಾಕ್ಸ್ ಡೆಲ್ಲಿಗೆ ಹೋಗ್ಬೇಕಾ ಅಥವಾ ಈ ಟ್ಯಾಕ್ಸ್ ಕರ್ನಾಟಕದಲ್ಲಿ ಇರ್ಬೇಕಾ? ಡೆಲ್ಲಿ ಗೌರ್ಮೆಂಟ್ ಹೇಳುತ್ತೆ, ಸರ್ ದ ಪರ್ಸನ್ ಹೂ ಇಸ್ ಪೇಯಿಂಗ್ ದ ಟ್ಯಾಕ್ಸ್ ಈಸ್ ಇನ್ ಡೆಲ್ಲಿ, ಇಟ್ ಶುಡ್ ಕಮ್ ಟು ಡೆಲ್ಲಿ. ಕರ್ನಾಟಕ ಹೇಳುತ್ತೆ, ನೋ, the immovable property is situated in Karnataka, so it should come to Karnataka state. So dispute starts. To resolve all this kind of a disputes, there is a section 12, 11, 12, 13, 14 of IGST Act is formed. The Constitution of India told states, you keep quiet. Don't argue about a place of supply. So central government is going to form a rules. Okay, central government is going to form a rules under which it will notify what is the place of supply. If the central government says the place of supply for this particular transaction is Karnataka, then Karnataka government will get a revenue. And the place of supply for this particular service is Delhi, then Delhi government will get a revenue. So based on this, central government has passed an act, IGST Act, and formulated a rules in section 11, 12 in respect of goods, 12 and 13 in respect of services. If the recipient of service and supplier of service is in India, then section 12 rules will apply. If one of the person, either supplier or recipient, is outside India, then provisions given in section 13 will apply. It may be a little bit complicated for you, but let me put it in a simple words. A place of supply is very, very important for two aspects. One, to decide the type of tax you are supposed to pay. For example, whether you have to pay CGST, SGST, or you have to pay IGST is based on place of supply. Okay, I am the person who is supplying goods. I am in Karnataka. I'm supplying goods to Delhi, and the place of supply as per the rules is Delhi. Then if the place of supply is different state and the person who is rendering service is in different state, then IGST, it is interstate supply and IGST is applicable. If the person who is supplying the goods and the place of supply of the goods is both in same state, Karnataka, then CGST, SGST is applicable. And also it's very, very important for a government's revenue, which I already spoke. So place of supply rules are very, very important. One of the major place of supply rule in respect of immovable property is where the immovable property is situated. So earlier question I told, I have a commercial property in Karnataka. I just rent it out to person in Delhi. Then the place of supply will be Karnataka. I have to charge CGST, SGST, not IGST. Clear? So this is the rule of place of supply. This is very, very important in respect of identifying which government should get a revenue and also
to identify which type of tax I need to pay, whether CGST plus SGST or IGST. You may have confusion in respect of UTGST also. I'll also clarify this. UTGST is not applicable in Karnataka. Why? UTGST is applicable only in Union Territory. In Karnataka, for us, 3 acts are very, very important. 1, CGST, SGST, and ITGST. If the supply is taking place within the state, if I am selling goods to Mangalore, this is within the state, then I'll charge C and S, that is CGST and Karnataka SGST. If I'm selling goods from Bangalore to Delhi, then I'll charge IGST. Okay, so based on this, you can one second, there's somebody's waiting low. Sir, I'll look at after that. Yeah. I'll look at. Yeah, please, sir. Somebody's in waiting room. Actually, I disabled it. I don't know why it is. Okay. Okay. So in respect of the place of supply, I already clarified. It is very, very important in respect of identifying these 2 aspects. Next, we'll go to the next aspect. The dual levy, I already spoke, and this is a little bit technical. We'll skip, and this example I already covered. So we'll just move to the very important aspect of levy. Okay. See, I already told the Constitution has made it very clear that to trigger a levy, there should be a supply. And supply of what? Supply of goods and services. If you are supplying immovable property, GST will not trigger unless it is an exception to that I'll cover later. But basically, basic thing which you need to understand is to trigger a levy, that is to pay tax, 3 things should be satisfied. 1, it should be a supply as per section 7. Then it should be a goods or services. Goods as per 2 subsection 52, service as per 2 subsection 102. And who has to supply this? It has to be supplied by a taxable person. If any person other than taxable person supplies the goods, then he is not liable. He is not liable to pay tax. To trigger a levy, there should be 3 things which is you should not forget in your life. 1, there should be a supply. Supply of what? Supply of goods, supply of services. Other than these goods and services, if they supply anything else, it is not liable for tax. And this should be supplied by a taxable person. If these 3 things triggers, all together it forms a levy and you are liable to pay tax. If any one aspect, it is not a supply, then no tax. It is a supply, but it is not a goods, then no tax. If it is a service, again, it will trigger tax, and it should not be goods and should not be service, then there will not be any levy. And there is a supply of goods by a taxable person, but not supplied by a taxable person, then there is no levy. So it should be all 3: supply, goods, service, and by a taxable person. Once all these 3 things satisfies, then levy triggers. The next question comes, what is goods? Goods is a big definition, but in simple language to understand, it is a goods is a movable property. It is a movable property other than money and securities. This security is excluded from goods. If you buy a Infosys share and if you sell an Infosys share, you need not pay any tax. There is a security transaction tax, that is a different, but you need not pay GST. Why you need not pay GST? Money and security is both excluded from goods and also from services. This money is not a goods and not a services. This security is not a goods, not a services. So if you are selling services, if you are selling securities or selling money, you need not pay any tax. But use of money is a service. Use of money is a service, and if you pay any consideration for converting the denomination of a money is a services, but per se money is not a goods or services.
And also this aspect, you need to see in respect of supply. What is supply? Supply happens if there is a consideration and there is a business. And there's a beautiful definition of a business. What is a business? It's very, very important. But we'll not go in depth of each line item of business, because each line there is a meaning. Because the way the chartered accountants lawyers read the act is different. They will see the full stop, comma, and they'll interpret the different meaning and file a case with. So it is a very beautiful reading of act. So what I decided, but today for the lack of time, will not go so in depth, but I'll give just a glimpse of it so that you will start working on it and you can start reading on it. Supply. When supply happens, supply happens if there is a business and consideration. If any one aspect is missing, if there is no consideration or if there is no business, it is not a supply. Supply should be in respect of business. If father gives a car to his son, one, there is no consideration. Second, there is no business. GST is not applicable. Take one more beautiful example. A employee of a software company, you know how much does BMW car, Audi car cost? He buys a 50 lakhs car. No, after this software boom, all these 50 lakh cars is nothing. 2-3 crores car they will buy. They use it for 6 months. They'll sell it for 80 lakhs again. Because the volume is 80 lakhs, the basic exemption for registration is 40 lakhs. If the car is sold for 80 lakhs, the question comes whether this employee who is selling this car, whether he need to register. You can send your answer through chat. Whether this employee is required to register. He need not register. Why? Because there is no business. What do you mean by business? Business is a trading, commerce, etc., etc., etc. What do you mean by trade? And if you see the definition, it is a very beautifully worded. Even one-time adventure in the nature of business is also a business. One time if you buy a car and sell the car, GST is applicable is also clearly given in a definition, a business definition. But the example which I gave, where employee is not doing a business. To qualify as a business, you should be doing trading. So next important thin line of a difference that you need to identify, why this employee is buying the car and selling is not a trading. But one company which is buying and selling is the car is a trading. Why? The person that is an employee who buys this car, he buys this car with the intention to use, incidentally he will sell. Okay. The employee who buys this car buys with the intention to use and not an intention to resell. If the person buys a car with the intention to resell, it becomes a trading. If the person buys a car with the intention to use, incidentally he will sell. That becomes a personal and not a business. So crux of the point which you have to understand is intention behind the act. If the intention is to use, incidentally sell, it is not a business. If the intention is to resell, then even one transaction will also regarded as a business and he will be liable to pay tax. The next important aspect which I'm going to touch is taxable person. 2 subsection 17 defines taxable person. Who is taxable person? It says two persons are identified. 1, registered. 2, who is liable to register under section 22 or 24. Okay. 1, person who is registered. 2nd, person who is liable to get registered but is not registered. If they say only registered,
then the literal reading will be the person who is not registered is not a person liable to pay tax. So act is intelligently worded, person who is registered plus person who is liable to get registered is also person who is liable to get registered is also a person who is liable to pay tax. Okay, I have prepared a lot of slides, but I thought I'll cover it with the slides. Because of that, I need not be use other slides. So I'm taking all this basic aspect in one slide itself. So what is important here is taxability of a person who is liable to register and who is registered. If you registered, then you have to pay tax. There is no exemption. Many of them have a wrong understanding that up to 40 lakhs or 20 lakhs, I need not pay any tax. No, the 20 lakhs and 40 lakhs limit is only for registration. Once you register, even 1 rupee of sales, you need to pay tax. If you don't want to pay tax, don't get registered. If you registered, even 1 rupee of sales, you need to pay tax. So taxable person is a person who registered or liable to register as per section 20 and 24. So it is clear, right? If we registered, he has to pay the basic exemption of 20 lakhs and 40 lakhs. I'll just speak regarding that in the next slide, is only in respect of registration. Okay, there's section 7 consideration and all the other things I already spoke. And only one thing we have to be very, very careful is in respect of exception to consideration. So I told to become a supply, one of the important aspect is consideration plus business. But there is a schedule 1 which gives an exception to the consideration. In these 4 items, even though there is no consideration, you need to pay tax. 1, transfer or disposal of business assets where ITC is taken. 1. Next, supply between the related parties or distinct person in the course or furtherance of business. So if there is a related parties, okay, that is purely business. It is not a relative as per father and son without any consideration. If the natural love and affection, it will not apply. But related party business, for example, father is also having a business, son is also having a business. If they do any transaction between these two, then it is liable for tax. Distinct person is beautifully worded because this is as I told, destination based consumption tax. One of the important aspect which has to be taken care is to which state the revenue should flow. In this, what happens? I have one business and I have three branches in 3 states: Karnataka, Tamil Nadu, and Andhra. If any transfer I do from one state to another state, is a supply. Okay, so even though it is my own branch, because under GST each registration is a different entity and they have to get themselves registered independently. Okay, so this is the consideration. And taxable person I already taken care. So then we have to see what is the turnover, that is you need not register, that is 20 lakhs and 40 lakhs. If you are a person dealing exclusively in a 40 lakhs goods, then it is a 40 lakhs exemption you will get. If you are dealing in services, then it is a 40 lakhs. But one thing you have to be very careful, the 40 lakhs limit is applicable only if you are dealing with exclusively in goods, not in not even 1% of services should not be of service. If you're dealing exclusively in goods, then you'll get a 40%. Otherwise, you'll get only 20%. And this is the all India turnover. And there is a different limits for different states. For example, MMNT, that is Mizoram, Manipur, Nagaland, Tripura. This is only 10 lakhs. Okay, only limit is 10 lakhs, not even 20 lakhs. It is only 10 lakhs. And if you have a branch in those states, then limit will be automatically 10 lakhs and not even 40 lakhs. You have to be very careful. And in respect of Meghalaya, Arunachal Pradesh, and Uttarakhand, Sikkim, Telangana, it is 20 lakhs. Services also 20, goods is also 20. Telangana has not opted for 40 lakhs limit, but other states, including Karnataka, it is 40 lakhs and 20 lakhs. So very, very important definition of this aggregate turnover. What do you mean by aggregate turnover? Because it is all India turnover, all taxable supplies, exempt supplies, export of goods,
and interstate supply has to be included in aggregate turnover. But what it is excludes central tax, state tax, union territory tax, and integrated tax. Excluding this tax, all the supplies, exports, exempt, you need to include. The one more important aspect which I want to tell you is exempt supply includes even nil rated and non-GST supplies like a petrol, diesel, aviation fuel. All these things, even it's not covered within the ambit of GST, but it is included within exempted supply. Clear? Okay. So section 24 has a list of criteria where they have to get registered. If they are making interstate supply except service and handicraft goods, compulsory they have to get registered. And these are the other list of services activity. If they are doing, they have to compulsory get registered. So what I do, there is a lot of time constraint. There is no proper time. So I need to skip some of the aspect. We'll directly take some example in respect of these goods and services and requirement of registration. For example, and I'll circulate this PPT with Ravikala madam so that you can see. And also I'll give a link for my YouTube, and I'll ensure that all these examples are done slowly with all explanation so that you can see it in a leisure time. So now I am running out of time, so I'll take a couple of examples and we will wind up. Now we'll take an example. Karnataka 10 lakhs turnover, Tamil Nadu 5 lakhs turnover. So aggregate turnover is all India turnover. So you need to club 10 plus 5, which is less than 20 lakhs turnover, hence you need not get registered. You have a branch in Karnataka, services you are doing 9 lakhs turnover, and in Manipur it is 2 lakh and services. And I already told for a Manipur branch it is only 10 lakhs limit, and aggregate turnover in the Manipur is more than 10 lakhs. So you need to get registered in both the branches because you're having a special category state, that is Manipur. You have a branch, so you have to get registered both in Manipur and Karnataka. The requirement is that. Next, Karnataka 41 lakhs exempted goods, Kerala 1 rupee turnover, but it is taxable. The aggregate turnover includes exempted turnover because even in Kerala you need to take registration, Kerala and Karnataka both, because it is crossing 40 lakhs aggregate turnover. Okay, so we'll just skip this some example. I'll ensure that I'll publish a video and I'll circulate a link to a madam where you can directly you can listen to it. So I'm very sorry I'm not able to take each slides very detailedly, but I have already covered intrastate and interstate, so I'll just skip the slides. Okay. Next, very, very important aspect is input tax credit. When you can take input tax credit, if you have a basic document card, tax invoice, debit note, and bill of entry. IGST on import of goods and export of goods is not within the GST ambit, it is in customs. But import of service and export of service is within the GST, but import of goods and export of goods is not within GST, it is in customs. But only one additional thing you should know is when you import a goods, there is a levy of IGST on even import of goods. When you pay import of goods, you will get a document called bill of entry. In bill of entry also they will levy IGST, but that IGST is cent-batable. That is, you can take a deduction. For example, you imported a material and sold locally. When you sell this locally, sell locally, you can take this ITC as a deduction. Next, you should have received these goods and services, and you should have paid this amount. The supplier should have paid this taxes to the appropriate government, and you should have furnished your monthly return, that is GSTR 3B. If you satisfy all these conditions, you will get a credit. And there's input tax credit. If you are using these inputs for exclusively for business, then you will get a
ITC. If you're not using this input for your business, then you will not get a credit. For example, I buy 2 laptops, one I'll use for my business, one for my data's online classes. So ITC paid on my data's online classes, I'll not get a credit because I'm not using for business. If I'm using this laptop for my business, I'll get a credit. Next, this input services, if you are using for non-taxable supplies, that is petrol bunks. For example, you are selling a petrol in a petrol bunk and you are paying a rent. So you are not using for taxable product. It is non-taxable because petrol, diesel is not taxable under GST. If you are using that, then it is, you are not eligible to take a credit. Then you are supplying exempted service like residential building on rent out and nil rated service. If you are providing, then you are not eligible to take corresponding input tax credit. But if you are supplying zero rated, what do you mean by zero rated? Any supply of goods to outside India or to SEZ is a zero rated. So if you are supplying these two, then you can take an input tax credit, even though you are not paying output. Zero rated, as a zero rated, you are not paying any tax because you are exporting and you are earning a valuable foreign currency for India, foreign exchange currency for India. They are providing an additional benefit of input tax credit, even though you are not using it. Then if you are buying any capital goods for a purpose of your business, you are eligible. But the only thing, to the extent of tax portion, you should not capitalize. If you capitalize and claim a depreciation and an income tax, you will not get a ITC credit. Then in the input tax credit, very, very important aspect which is recently changed, I want to bring to your notice is utilization in input tax credit. For example, 100% you are buying goods from Maharashtra to Karnataka and you are selling here locally 100%. That means you will have output CGST and SGST. You have output CGST, SGST because you're selling locally and you have purchased the entire thing outside state. Your entire input will be IGST and your entire output will be CGST, SGST. But government has given a clear classification method for utilizing the credit. Now what they have said, if you have a IGST credit, okay, then you can't use the credit of CGST and SGST. First, you need to exhaust your IGST credit. You utilize fully your IGST credit. Once you utilize your IGST credit, then you can use CGST credit and SGST. While using IGST credit first, return first you have to adjust this IGST credit for IGST liability itself. Once the IGST liability is exhausted, then at your wish, you can use for CGST or SGST in any order, in any proportion. You can use 90% to CGST directly or 90% to SGST directly. Earlier, we had a difficulty in this aspect where they said first you have to use for CGST, then only for SGST. But now you can use in any order and any proportion. And CGST, you can use it for payment of CGST or IGST, but you can't use for SGST. And in the same fashion, SGST, you can use it for payment of IGST and you can use it for payment of SGST, but not with CGST. So SGST, CGST is not able to adjust, but in respect of IGST, you can. So there's a list of blocked credit, even though these are the credits which you are using for your business. Even though you're using this business, you can't take a credit. That is one of the main is motor vehicle. If the seating capacity is less than 13 and if you're buying a motor car, then credit is not allowed. Even I buy a car for my profession, credit is not allowed. Then food, outdoor catering, beauty treatment, health and cosmetics, health insurance, life insurance, rent a cab, membership for clubs, health and fitness and travel benefit to employees. If you're providing all these things, then ITC is not available. This is called blocked credit. Okay. Then I already told the construction of immovable property. If you're buying a immovable property as per the act, it is not allowed. Still, it is under litigation. And I have one example to deliberate, but due to time consideration, I'll put a video of this problem and I'll post it in the YouTube. You can watch there. And one of the career opportunities, there is a lot of career opportunity for commerce field because of GST. The GST has opened a lot of door for youngsters like you. If you see, GST has 1,27,00,000 registered person as on today, but the registered GST tax practitioners in Karnataka is only 6,000. But in Karnataka, we have 9 lakhs. Almost this is the March figure. Now it would have been
10 lakh, and also some are deregistered because of COVID. But it is almost 9 to 10 lakhs registered persons in Karnataka, but we have only 6,000 GSTP practitioners. And the huge revenue the government is collecting minimum average 1 lakh crore per month. This is the past collection of the GST payments. So there are 4 areas of, in GST. One is advisory service. You can advise client in respect of tax planning and tax management. Then implementation, because GST requires a lot of implementation in respect of software and in-depth knowledge. And tax planning is essential, and procedural complaints, filing returns and other things take a lot of time and complicated. So it is required a specified knowledge. And litigation is one of the beautiful avenue in the GST, because there is a new law, there is a lot of amendment every day, there is a bringing amendment. It is very difficult for a normal tax practice tax persons to follow all these things. And what are the avenues is, you can represent your taxable person till as a chartered accountant or a company secretary or a cost management accountant. We can represent taxable persons till tribunal, first appellate authorities and tribunal we can represent, but only after tribunal it has to go to High Court and Supreme Court. Only if you're doing an LLB, you can represent a client. And advisory service, you can do CA, CS, IC, LLB or CMA or PCOM also is fine, but you should have a in-depth knowledge, and the client should believe you on your knowledge so that they can approach you for advisory. Then implementation and tax planning are the beautiful aspect. You have to read between the lines, and you should know interpretation of statute very well. And then there is one beautiful course in post-graduation diploma in goods and service tax. It is hosted by Gulati Institute of Finance and Taxation. You can go to gift.res.in for more information. It is Autonomous Institute of Kerala government to encourage people to take this profession. They have done this. And there is also a course called GST tax practitioners. The minimum education required is graduate. Once you become a graduate, you can apply in gst.gov.in for a GST tax practitioners. And you need to write one exam, which is conducted by National Customs and Indirect Tax and Narcotics Academy for the purpose of this. Once you pass this, you will be given a user ID password in GST website. In this GST website, you can furnish and file the returns on your behalf of your customer. You can register, you can enroll as a enroll for the purpose of generating e-way bill, and cancellation of registration, amendment of registration can be done in your login ID. Government will provide your login ID. Without each customer's login ID, you can just log in your login, and you can do all these functions on behalf of your taxable person. So I'm very thankful to Vivekananda College for providing this opportunity. I was little bit fast in the last couple of minutes because the time is crucial. I told I had to log in exactly at 11. Now it's 11:01. I exceeded 1 minute. Okay, I'm sorry for that. And I have to log into another important work. So I need to exit now. You can subscribe to my YouTube channel, which is ad free. There is no ad. So it is CABS Smiler. So what I do, today's webinar I'll upload. If you are having any problem, if you are not able to watch, you please subscribe to my channel, CABS Smiler. You can search in YouTube, you'll get. And I have posted my weekly, we have a seminar for my staff and employees. And those videos also I have uploaded there. You can watch that. And this video also I upload. And many of the slides which I prepared exclusively for you. And I prepared one beautiful problem for you, but I could not explain you and I could not take you in detail. So what I do, I prepare one more video and I host it in my YouTube, and also I'll circulate with Ravikala madam. So you can see that. So if you have any doubt or anything, you can also send a message through chat in my YouTube channel. Definitely, whenever I get a time, I'll respond. Okay. Thank you. Sorry for rushing through, but I'll ensure that this will be compensated. Back to the organizers. Thank you very much. So do we have time? Our principal is asking whether we have time, that he want to speak a few words.
sir. Whether we have time, sir. Sir. Sir, yeah, I think your audio is muted, sir. Yeah, Sorry, sir. Yeah. 1 or 2 minutes possible, sir. Yeah. Not an issue. I wanted to give him 15 minutes. It's got delayed, so I could not. I'm very sorry for that. It's okay. Thank you, sir. Thank you, sir, for your wonderful session, sir. Moving on, I request our beloved principal, Professor V.G. Bhatt, to speak a few words on this webinar. Thank you. Thank you, Mailar sir. I heard all the things what you mentioned. Sir, please don't call me sir. I'm your student. You just call me Yes, Mylar. yes. I remember now. I recall my memory. Grateful to you. ಎಲ್ಲ ಆತ್ಮೀಯರೇ. I have to be grateful to you, sir, No, because no, of your actually, foundation. when you are student, it's okay. Now you are a very good person because CA you have completed and you are running a very good the chartered accountant job. So that is why you are inspiring our students, because students are in always dilemma. Shall I do it or shall I not do it? All those things, they will have a dilemma. But even then now you are clarified all the doubts. Actually, last part, even you need some more time. Otherwise, you can explain more about that. Anyway, our students are inspired. Not only our students, there are so many students from outside our college also. I extend warm thanks to all those things, all the students gathered here. Okay, if you are hurry, you can go, sir. No problem. ನನ್ನೆಲ್ಲ ಆತ್ಮೀಯರೇ, ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿ ಸುಕೇಶ್ ಅವರು. ನಾನು ಅವರು ಒಂದು ತುಂಬಾ ಆತ್ಮೀಯ ಗೆಳೆಯರಾಗಿದ್ದೆವು. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟೂಡೆಂಟ್ ಆದ್ರೂ ಕೂಡ ಅವರು ಪ್ರಿನ್ಸಿಪಲ್ ಆಗಿದ್ರು ಉಪ್ಪಿನಂಗಡಿಯಲ್ಲಿ. ನಾನು ಕೂಡ ಅಲ್ಲಿ MCOM-ಗೆ ಟೀಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಕ್ಲೋಸ್ ಅವ್ರ ಸಂಗಡ ಒಂದು ರಿಲೇಷನ್ ಇತ್ತು. ಇವತ್ತು ಮೈಲಾರ್ ಅವರು, ನಾನು ಮುಖ ಈಗ ನಮಗೆ ಕ್ಲಿಯರ್ ಆಗಿದೆ. ನನಗೆ ಯಾರು ಅಂತ ಮೇಡಮ್ ಹೇಳಿದ್ರು, ನನಗೆ ಯಾರು ಅಂತ ಗೊತ್ತಾಗಿರ್ಲಿಲ್ಲ. ಬಟ್ ನಾವು ಇಟ್ಸ್ ಕ್ಲಿಯರ್. ಹಾಗಾಗಿ ಒಂದು ಒಳ್ಳೆಯ ಇದನ್ನು ನೀವು ನಮ್ಗೆ ಮಕ್ಕಳಿಗೆ ಹೇಳಿದಿರಿ. ಯಾರಾದ್ರೂ ಚಾರ್ಟರ್ಡ್ ಅಕೌಂಟೆಂಟ್ ಬಗ್ಗೆ ಡೌಟ್ ಇದ್ರೆ ನಿಮ್ಮನ್ನ ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ ಸರ್. Sure. I happy to help them. Because they need guidance. That's all. They are all intelligence, but they need the proper guidance to develop their career. So that is why again I request and I congratulate the department, that is Commerce Department and IQS Department. They combinedly organize this program. ಮತ್ತೆ ಬೇರೆ ಬೇರೆ ಕಾಲೇಜಿನ ಅಧ್ಯಾಪಕರು ಇದಕ್ಕೆ ಸೇರಿಕೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ಪ್ರಿನ್ಸಿಪಾಲ್ಗಳು ಇರ್ಬೋದು, ಗೊತ್ತಿಲ್ಲ. ಅದೇ ಆಡಳಿತ ಮಂಡಳಿಯ ಸಂಚಾಲಕರು ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಬೇರೆ ಬೇರೆ ಕಾಲೇಜಿನವರು ಸೇರಿಕೊಳ್ಬೇಕು. ಈ ರೀತಿ ವರ್ಚುವಲ್ ಸಿಚುವೇಶನ್ ನಮಗೆ ಬಂದು ಒದಗಿದೆ. ಆಕ್ಚುಲಿ ಇವತ್ತು ಅವರನ್ನು ನಾವು ಪರ್ಸನಲಿ ಕಂಡು ಮಾತಾಡಿದ್ರೆ ಅದರ ಇದೇ ಬೇರೆ ಇತ್ತು. ಗೊತ್ತಿಲ್ಲ, ಇನ್ನೊಮ್ಮೆ ಅವರು ಊರಿಗೆ ಬಂದಾಗ, ನಿಮ್ಮ ಊರು ಯಾವ್ದು ನಂಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ನೆನಪಿಲ್ಲ. ಯುವರ್ ನೇಟಿವ್? My native is Kushalnagar, sir. ನೀವು ಕುಶಾಲನಗರಕ್ಕೆ ಬಂದಾಗ ಒಮ್ಮೆ ಬನ್ನಿ ಸರ್. We will try to organize when the offline starts. ಒಮ್ಮೆ ನಿಮ್ಮನ್ನು ಗ್ಯಾದರ್ ಮಾಡಿ ಆ ಮಕ್ಕಳಿಗೆ ಪರಿಚಯ ಮಾಡುವ. ಆಗ ಹೆಚ್ಚಿನ ಮಕ್ಕಳಿಗೆ ನಿಮ್ಮ ಪರಿಚಯ ಆಗುತ್ತೆ. ಹಾಗಾಗಿ once again thank you and all. Thank you, sir. Thank you. Thank you, sir. A link will be sent to you, all the delegates. So please fill that link after my thanks note. So on that link, you'll be getting your certificate. So please fill that carefully. Okay, sir. And also I'd like to thank our association, Chartered Accountants Association, What Next, for providing this platform for a free of cost. So they also helped us in telecasting this event in YouTube live. So this is the non-profit organization body. It is the Association of Chartered Accountants. And I requested Abhilash and Amit for this Google platform for hosting this event. They, without any second thought, they have helped us. Thank you, Abhilash and What Next Association, for your help in organizing this event. Okay, thank you, sir. So can we formally end this event, sir? Yeah, sir. Just a minute, sir. Just a minute. Can I have just a minute, sir? Sure, sir. I thank President of this function, Sri Murali Krishna, sir, Dr. Sukesh, inaugurator and keynote speaker, and CA Mailar, sir, Professor V.J. Bhatt, sir, Professor Shiv Prasad, sir, and all the delegates. I'll be sending you the link now. So please fill that link carefully. Thank you, everyone, one and all. Thank you. Yeah. 1 second. I also share my YouTube link in the chat. You can subscribe to it. And with that.